ಹಾ ಪರೀಕ್ಷೆ ಮಾಡ. ಉತ್ತರಃ ಗೋಪತಿಃ ಗೋಪ್ತಾ ಜ್ಞಾನಗಮ್ಯಃ ಪುರಾತನಃ ಶರೀರಭೂತಭೃತ್ ಶರೀರಭೂತಭೃತ್ ಭೋಕ್ತಾ ಕಪೀಂದ್ರಃ ಭೂರಿದಕ್ಷಿಣಃ. 9 ನಾಮ. ಉತ್ತರ ಅಂತ, ಉತ್ತರ ದಾಟಿದವನು ಅಂತ, ಮೇಲಕ್ಕೆ ಬಂದವನು ಅಂತ. ಸಂಸಾರ ಸಾಗರವನ್ನು ಈ ಕಡೆ ದುಂಡಲ್ಲ ಉಂಟಲ್ಲ ಉತ್ತರಹನ ದಾಟಿದವನು, ಮೇಲಕ್ಕೆ ಬಂದವನು. ಭವಸಾಗರವನ್ನು ದಾಟಿದವನಿಗೆ ಉತುವಿನ ಮೇಲಕ್ಕೆ ತರಹನ ದಾಟಿದವನು ತಿರುಪ್ಲವನಿಗೆ ಉತ್ತರ ದಾಟ. ಇನ್ನು ಉತು ಉತ್ತರ ಉತ್ತಮ ಆಗುವುದೇ ಶ್ರೇಷ್ಠನು ನಡೆಸಲು ಮಾಡ್ತಾರೆ. ತರಹ ಅಂದ್ರೆ ದಾಟೋದು ಅಂತ. ಭವಸಾಗರವನ್ನು ದಾಟಿದವನು ಸಂಸಾರ ಸಂಬಂಧ ರಹಿತನು ಅಂತ ಅರ್ಥ ಉತ್ತರ. ಗೋಪತಿ ಅಂತಂದ್ರೆ 2 ಅರ್ಥ ಮಾಡಿದ್ದಾರೆ. ಕೃಷ್ಣಾವತಾರದಲ್ಲಿ ಭಗವಂತ ಗೋವುಗಳನ್ನು ಕಾಪಾಡಿದವನಾದ್ದರಿಂದ ಗೋಪತಿ ಗೋಪತಿ ಅಂತ ಹೇಳಿ, ಗೋವುಗಳನ್ನು ಕಾಪಾಡಿದವನಾದ್ದರಿಂದ ಗೋಪತಿ ಅಂತ. ಇನ್ನು ಗೋ ಅಂತ ಹೇಳಬೇಕು ಭೂಮಿ ಅಂತ ಅರ್ಥ ಇದೆ. ಭೂಮಿಯನ್ನು ಕಾಪಾಡುವವನು ಅಂತ ಅರ್ಥ. ಗೋವಿಂದ ಗೋಪತಿ ಅಂತ, ಗೋ ಹೇಗೆ ಭೂಮಿಯಿಂದ. ಇನ್ನು ಗೋ ಹೇಗೆ ಕಿರಣ ಅಂತ ಅರ್ಥ ಇದೆ. ಕಿರಣಗಳಿಗೆಲ್ಲ ಪತಿ ಇದೆ, ಕಿರಣಗಳ ಸ್ವಾಮಿ ಅಂತೂ ಅರ್ಥ ಮಾಡ್ಬೋದು. ಗೋಪತಿ ಇದೆ. ಗೋಪಿ ಇಂದ್ರಿಯ ಅಂತ ಅರ್ಥ ಇದೆ. ಇಂದ್ರಿಯಾಧ್ಯಕ್ಷ, ಇಂದ್ರಿಯಾತೀತನು ಅಂತ, ಇಂದ್ರಿಯನ್ನ ಆಳುವಂತ 3 ಅರ್ಥವನ್ನು ಮಾಡ್ಬೋದು. ಗೋಪತಿ ಹಸುಗಳಿಗೆ ಒಡೆಯ, ಭೂಮಿಗಳಿಗೆ ಒಡೆಯ, ಗೋನ ಭೂಮಿ, ಇಂದ್ರಿಯಗಳಿಗೆ ಒಡೆಯ, ಆಮೇಲೆ ಕಿರಣಗಳಿಗೆ ಒಡೆಯ. 4 ಅರ್ಥ ಇದೆ. ಗೋನಿ ಕಿರಣ ಈಗ ಗವಾಕ್ಷ ಅಂತ, ಕಿರಣಗಳಿಗೆ ಕಣ್ಣು ಅದು ಅಂತ ಗವಾಕ್ಷ ಅಂತ. ಕಿಟಕಿಗಳಿಗೆ ಗವಾಕ್ಷ ಗೋಪತಿ ಗೋಪ್ತಾ. ಗೋಪ್ತಾನೇನೋ ಕಾಪಾಡುವ, ಗುಪು ರಕ್ಷಣೆಗೆ ಕಾಪಾಡುವಾತನು ಅಂತ ಅರ್ಥ. ನಮ್ಮನ್ನೆಲ್ಲರನ್ನು ಸೃಷ್ಟಿಕರ್ತನಾಗಿ ಹೇಗೆ ಬ್ರಹ್ಮನಾಗಿ ಸೃಷ್ಟಿಕರ್ತನಾಗಿದ್ದಾನೋ ವಿಷ್ಣುವಾಗಿ ಅವನು ಕಾಪಾಡುವ ರಕ್ಷಕನೂ ಆಗಿದ್ದಾನೆ. ನಮ್ಮೆಲ್ಲರೂ ನಿಜವಾಗಿ ಕಾಪಾಡುವ ಆತನು ಪರಮಾತ್ಮನೇ ಕಾಪಾಡ್ತಿರೋನು. ಹಿತಾಶಿ ಲೋಕಸ್ಯ ಚರಾಚರಸ್ಯ ಅಂತ ಹೇಳಿ ಚರಾಚರ ಜಗತ್ತಿಗೆ ಕಾಪಾಡುವ ಆತನಾಗಿದ್ದಾನೆ ಅವನು ಗೋಪತಿ ಗೋಪ್. ಇನ್ನು ಜ್ಞಾನಗಮ್ಯ ಅಂತ 4ನೇದು. ಜ್ಞಾನಗಮ್ಯ ಶಬ್ದಕ್ಕೆ ಏನು ಅರ್ಥ ಅಂತಂದ್ರೆ ಜ್ಞಾನ ಮಾತ್ರ ಗಮ್ಯ, ಜ್ಞಾನೇನೈವ ಗಮ್ಯ ಅಂದ್ರೆ ಜ್ಞಾನ ಮಾತ್ರ ಏನು ಹೇಳ್ತೇವೆ ಅಂದ್ರೆ ಇನ್ನು ಕರ್ಮ ಉಪಾಸನೆ ಇತ್ಯಾದಿಗಳಿಂದ ಸಿಕ್ಕಿರೋದೆಲ್ಲವೂ ಅನಿತ್ಯ ಫಲ. ಕರ್ಮ ಉಪಾಸನೆ ಸ್ವರ್ಗ ಸಿಗ್ಬೋದು, ಬ್ರಹ್ಮಲೋಕ ಅಂತ ಎಲ್ಲ ಲೋಕ ಸಿಗ್ಬೋದು. ಜ್ಞಾನಗಮ್ಯ, ಜ್ಞಾನ ಮಾತ್ರದಿಂದ ಅವನು ಪರಮಾತ್ಮನು ಜ್ಞಾನಗಮ್ಯ ಅಂತ ಹೇಳಿದ್ರೆ ಏನಾಯ್ತು, ಜ್ಞಾನದಿಂದ ಯಾವಾಗಲೂ ಹೊಸದಾಗಿ ಸಿಗೋದಿಲ್ಲ, ಜ್ಞಾನದಿಂದ ಸಿಗೋದಿಲ್ಲ, ಸಿಕ್ಕಿದ್ದೇ ಸಿಗೋದು. ಕರ್ಮ ಮಾತ್ರ ಹೊಸದಾಗಿ ಪಡೆಯೋದಕ್ಕೆ ಸಾಧನವೇ ಹೊರತು ಜ್ಞಾನ ಎಲ್ಲೂ ಹೊಸದಾಗಿ ಪಡೆಯೋದಕ್ಕೆ ಸಾಧನ ಆಗಲ್ಲ. ಅಜ್ಞಾನದಿಂದ ಮರೆಯಾಗಿದ್ದು ಜ್ಞಾನದಿಂದ ತೋರ್ಕೊಳ್ಳುತ್ತೆ. ಕಂಠೆ ಚಾಮೀಕರಂ ವ್ಯಥಾನ ಹಾಗೆ ಕುತ್ತಿಗೆಯಲ್ಲೇ ಇರ್ತಕ್ಕಂತಹ ಹಾರವನ್ನ ಎಲ್ಲೋ ಇಟ್ಟಿದ್ದೀನಿ ಕಳ್ಕೊಂಡು ಹುಡುಕ್ತಾ ಇದ್ದವನಿಗೆ ಇಲ್ಲೇ ಇದು ಜ್ಞಾನವಾಯಿತು ಅಂತ ಹೇಗೆ ಸಿಕ್ಕದಂಗಾಗುತ್ತೋ ಹಾಗೆ ಪರಮಾತ್ಮನು ಆತ್ಮನಾಗಿದ್ದು ಅಜ್ಞಾನದಿಂದ ವ್ಯವಹಿತನಾಗಿದ್ದಾನೆ, ಮರೆಯಾಗಿದ್ದಾನೆ. ಈ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯಿಂದಲೂ ತಾನು ಸಂಸಾರಿ ಅಂದ್ಕೊಂಡು ಅವನ ತಪ್ಪಲಿಕೆಯಿಂದ ಮರೆಯಾದಂತ ಇದ್ದಾನೆ. ಅದೇ ಜ್ಞಾನಗಮ್ಯ, ಜ್ಞಾನ ಮಾತ್ರ ಗಮ್ಯ. ಇನ್ನು ಜ್ಞಾನಗಮ್ಯ ಅನ್ನುವಾಗ ಜ್ಞಾನವಾದ ಮೇಲೆ ಜ್ಞಾನ ಮಾತ್ರ ಏನು ಹೇಳ್ತೆ ಅಂದ್ರೆ ಮತ್ತೆ ತತ್ವಜ್ಞಾನ ಸಮಾಧಿ ಮಾಡ್ಕೋಬೇಕು, ಪ್ರಸಂಖ್ಯಾನ ಮಾಡ್ಕೋಬೇಕು, ಅದೆಲ್ಲ ಏನಿಲ್ಲ. ಜ್ಞಾನವಾಯ್ತು ಅಂದ್ರೆ ಆಯ್ತು, ಕೃತಕೃತ್ಯ. ಜ್ಞಾನಾದೇವತೆ ಕೈವಲ್ಯಂ, ಜ್ಞಾನ ಮಾತ್ರದಿಂದಲೇ ಮೋಕ್ಷವಾಗ್ಬಿಡುತ್ತೆ. ಅಜ್ಞಾನದಿಂದಲೇ ಪರಮಾತ್ಮ ವ್ಯವಹಿತನಾಗಿ ಸಿಕ್ಕದೇ ಇದ್ದವನಾಗಿದ್ದಾನೆ ಅಂತ. ಆದ್ದರಿಂದ ಜ್ಞಾನಗಮ್ಯನ, ಜ್ಞಾನದಿಂದಲೇ ಗೊತ್ತಾಗುವನು, ಜ್ಞಾನದಿಂದಲೇ ಸಿಗುವನು, ಜ್ಞಾನ ಮಾತ್ರವೇ ಸಾಕು. ಹಾಗೆ ಉಪನಿಷತ್ತಲ್ಲೂ ಜ್ಞಾನಕ್ಕೆ ತುಂಬಾ ಒತ್ತು ಕೊಡುತ್ತೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ, ತಮೇವ ವಿದಿತ್ವಾ ಅತಿ ಮೃತ್ಯುಮೇತಿ. ಜ್ಞಾನ ವಾಮದೇವ ಪಶ್ಯನ್ ಪ್ರತಿಪೇದೆ, ತಿಳಿಯುತ್ತಲೇ ಪಡ್ಕೊಂಡ್ಬಿಟ್ಟ. ಏನು ಜ್ಞಾನದಿಂದ ಸಿಗುವಂಥವನು ಅಂತ ಹೇಳಿದ್ರಿಂದ ನಿತ್ಯ ಪ್ರಾಪ್ತನಾಗಿದ್ದಾನೆ, ಅಜ್ಞಾನ ಮರ್ಯಾದೆ ಒಂದು. ಇನ್ನೊಂದು
ಜ್ಞಾನದಿಂದ ಅಂದ್ರೆ ಕರ್ಮದಿಂದಲಾಗಲಿ ಉಪಾಸನೆಯಿಂದಾಗಲಿ ಪಡೆಯೋಕೆ ಆಗಲ್ಲ ಇನ್ನೊಂದು. ಮೂರನೇದು ಜ್ಞಾನದಿಂದ ಪಡ್ಕೊಂಡ್ಮೇಲೆ ಮತ್ತೆ ಪ್ರಸಂಖ್ಯಾನವಾಗಲಿ ಅದ ಸಮಾಧಿ ಮಾಡ್ಕೋಬೇಕು ಅನ್ನೋದಾಗ್ಲಿ ಇನ್ನೇನೋ ಸಾಧನಾಂತರ ಕಾರ್ಯಾಂತರವಿದೆ ಅಂತಾಗ್ಲಿ ಇಲ್ಲ. ತಸ್ಯ ಕಾರ್ಯಂ ನ ವಿದ್ಯತೆ ಅಂತ ಭಗವಂತ ತಿಳ್ಕೊಂಡ ಅಂದ್ಬಿಟ್ರೆ ಅವನಿಗೆ ಇಲ್ಲಿ ಏನು ಕೆಲಸವೇ ಇಲ್ಲ. ಕೃತಕೃತ್ಯ ಅಂತ ಹೇಳಿ ಜ್ಞಾನ ಮಾತ್ರದಿಂದಲೇ ಇರುವವನು ಅಂತೇಳಿ ಜ್ಞಾನ ಅಷ್ಟು ವಿಶೇಷ, ಈ ಜ್ಞಾನಗಮ್ಯನು ಅಂತ. ಮತ್ತು ಪುರಾತನ ಯಾಕೆ ಪುಸ್ತಕ ಇಲ್ವಾ ಅಲ್ಲಿ ನೋಡ್ಕೋ, ಹೊರಗೆ ನೋಡ್ಬೇಡ, ಅಲ್ಲಿ ನೋಡಿ ಕೆಲ ಬಗ್ಸು. ಪುರಾತನ ಏನೋ, ಪುರಾತನ ಅಂದ್ರೆ ಚಿರಂತನಃ, ಹಳಬನು, ಇದು ಕಾಲಾತೀತನು ಅಂತ. ಪುರಾಪಿ ನವ ಏತಿ ಪುರಾಣ ಅಂತ ಹೇಗೆ ಹೇಳ್ತೀವೋ, ಪುರಾತನ ಅಂದ್ರೆ ಸೃಷ್ಟಿಗೆ ಕಾರಣನು, ಕಾಲಕ್ಕೂ ಕಾರಣನು, ಕಾಲಾತೀತನು. ಹಾಗಾಗಿ ಆತನು ಕಾಲ ದೇಶದ ಒಳಗೆ ಸಿಗದೇ ಇರೋದ್ರಿಂದ ಅವನು ಹಳಬನೇ ಆಗೋಲ್ಲ, ಅವನಿಗೆ ನಾಶವೇ ಇಲ್ಲ. ಕಾಲದ ಒಳಗಿರೋದಕ್ಕೆಲ್ಲ ವಿಕಾರ ಇದೆ, ಕಾಲದ ಒಳಗಿರೋದೆಲ್ಲ ನಾಶವಾಗತ್ತೆ. ಅವನು ಕಾಲಾತೀತನಾಗಿ ಕಾಲಕ್ಕೂ ಕಾರಣನಾಗಿರುತ್ತಾನಾದ್ದರಿಂದ ಪರಮಾತ್ಮನು ಅವನು ಹಳಬನಾಗೋಲ್ಲ, ಮಾರ್ಪಾಡಾಗೋದಿಲ್ಲ, ನಾಶವೂ ಆಗೋದಿಲ್ಲ, ಎಂದೆಂದಿಗೂ ಇರತಕ್ಕವನು ಅನ್ನೋ ಅರ್ಥವನ್ನು ಪುರಾತನ ನಿತ್ಯ ವರ್ತಮಾನ, ಅದು ಯಾವಾಗಲೂ ಇರ್ತವೆ. ಇನ್ನು ಶರೀರಭೂತ ಭೃತ್, ಶರೀರಗಳನ್ನು ಹೊತ್ಕೊಂಡಿರುವಂಥ ಭೂತಗಳಿದೆಯಲ್ಲ, ಶರೀರಗಳು ಅಂದ್ರೆ ನಮ್ಮ ಸ್ಥಾವರ ಜಂಗಮ ಶರೀರ, ಪಶು ಪಕ್ಷಿ ಶರೀರ, ಮನುಷ್ಯ ಶರೀರ, ಪ್ರಾಣಿ ಶರೀರ, ಬೇರೆ ದೇವತಾ ಎಲ್ಲಾ ಶರೀರಗಳಿಗೆಲ್ಲ ಕಾರಣವಾದ ಭೂತ, ಪಂಚಭೂತ. ಆ ಭೂತಗಳನ್ನು ಕೂಡ ಪ್ರಾಣ ರೂಪದಿಂದ, ಹಿರಣ್ಯ ಗರ್ಭದ ರೂಪದಿಂದ ಹೊತ್ಕೊಂಡಿದ್ದಾನೆ ಅಂತ ಆಗರ್ಥ ಮಾಡಿದ್ದಾರೆ ಶಂಕರಾಚಾರ್ಯರು. ಶರೀರವೆಂಬ ಭೂತಗಳನ್ನ ಪ್ರಾಣ ರೂಪದಿಂದ ಹೊತ್ಕೊಂಡಿದ್ದಾನೆ, ಹಿರಣ್ಯ ಗರ್ಭದಿಂದ ಹೊತ್ಕೊಂಡಿದ್ದಾನೆ ಅಂತ ಅರ್ಥ ಮಾಡಿದ್ದಾರೆ. ಶರೀರಾರಂಭಕ ಭೂತಾನಾಂ ಭರಣಾತ್ ಪ್ರಾಣರೂಪಧರ ಶರೀರಭೂತ ಭೃತ ಮಾಡಿದ್ದಾರೆ. ಶರೀರಕ್ಕೆ ಆರಂಭಕ ಅಂದ್ರೆ ಕಾರಣ. ಸ್ಥಾವರ ಜಂಗಮ ಶರೀರಕ್ಕೆಲ್ಲ ಕಾರಣವಾಗಿರೋದು ಯಾವುದೋ ಪಂಚಭೂತಗಳು. ಶರೀರಾರಂಭಕ, ಶರೀರವನ್ನು ಉಂಟು ಮಾಡುವಂತಹ ಭೂತಗಳೇನಿದೆ, ಪಂಚಮಹಾಭೂತಗಳೇನಿದೆ ಅವುಗಳನ್ನು ಭರಣ ಹೊತ್ಕೊಂಡಿದ್ದಾನೆ. ಆದ್ದರಿಂದ ಶರೀರಭೂತ ಭೃತ, ಶರೀರವನ್ನು ಹೊತ್ಕೊಂಡ ಭೂತಗಳನ್ನ ಹೊತ್ಕೊಂಡವನು. ಶರೀರವನ್ನು ಭೂತಗಳು ಹೊತ್ಕೊಂಡಿದ್ರೆ ಆ ಭೂತಗಳನ್ನು ಇವನು ಹೊತ್ಕೊಂಡಿದ್ದಾನೆ ಪ್ರಾಣರೂಪದಿಂದ. ಶರೀರಭೂತ ಭೃತ, ಶರೀರಭೂತ ಭೋಕ್ತ ಅಂದ್ರು. ಭೋಕ್ತ ಅನ್ನೋದು ಎರಡು ಅರ್ಥ. ಭುಜ ಪಾಲನ ಅಭ್ಯವಹಾರಯೋ ಧಾತು, ಕಾಪಾಡುವಾತನೂ ಹೌದು, ಅನುಭವಿಸುವಾತನೂ ಹೌದು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರ, ಯಜ್ಞಗಳ ತಪಸ್ಸುಗಳ ಎಲ್ಲಾ ಫಲವನ್ನು ಅನುಭವಿಸುವಾತನು ಅವನೇ ಭೋಕ್ತ. ಪಾಲಯತೀತಿ ಅಲ್ಲಿ ಭುಂಕ್ತೆ ಭುನಕ್ತಿ ಧಾತು. ಭುನಕ್ತಿ ಆದ್ರೆ ಪರಸ್ತಿ ಪದ ಆದರೆ ಕಾಪಾಡುತ್ತಾರೆ, ಭುಂಕ್ತೆ ಆತ್ಮೀಯ ಪದವಾದರೆ ಅನುಭವಿಸುವಾತನು ಅಂತ ಅರ್ಥ. ಅದಕ್ಕೆ ಶಂಕರ ಇಲ್ಲಿ ಭಾಷ್ಯದಲ್ಲಿ ಪಾಲಕತ್ವಾತ್ ಭೋಕ್ತ, ಪರಮ ಆನಂದ ಸಂದೋಹ ಸಂಭೋಗಾತ್ವಾ, ಪರಮಾನಂದ ಸಂದೋಹ ಸಂಭವ, ಪರಮಾನಂದವನ್ನು ಸುರಿಸುವ ಭೋಗವನ್ನು ಉಳ್ಳವನು ಮಾಡ. ಸಂದೋಹ ಅಂದ್ರೆ ಅದು ಸುರಿಸೋದು ಅಂತ. ಆನಂದ ಸ್ವರೂಪನಾಗಿ ತಾನೇ ಆನಂದ ಭುಕ್, ಆನಂದವನ್ನು ಅನುಭವಿಸುವವನಾಗಿದ್ದಾನೆ. ಅದನ್ನ ಪರಮಾನಂದ ಭೋಕ್ತ ಭುಕ್ಕು ಅರ್ಥ ಮಾಡಬಹುದು. ಇನ್ನು ಕಪೀಂದ್ರ ಅನ್ನಕ್ಕೆ ಎರಡು ಅರ್ಥ ಮಾಡಿದ್ದಾರೆ. ಕಪಿ ಅಂದ್ರೆ ವರಾಹ ಅಂತ ಅರ್ಥ ಇದೆ ಅಂತೆ. ವರಾಹ ಅದು ಕಪಿರ್ ವರಾಹೋ ವಾರಾಹಂ ವಪುರ ಸ್ಥಿತ ಅಂತ ಹೇಳಿ ಒಂದು ಪುರಾಣದ ವಾಕ್ಯ ಇದೆ ಅಂತೆ. ವರಾಹ ವಪುವಿನಿಂದ ಕೂಡ್ಕೊಂಡವನು ಒಂದು ಅರ್ಥ ಮಾಡಿದ್ದಾರೆ. ಕಪಿ ಅಂದ್ರೆ ವಾನರರು ಅಂತ ಅರ್ಥ. ವಾನರಗಿಂದ ರಾಘವ ಅಂತ, ಶ್ರೀರಾಮಚಂದ್ರ ಅಂತ ಅರ್ಥ ಮಾಡಿದ್ದಾರೆ. ಕಪೀಂದ್ರ ರಾಮನಿಗೆ ಕಪಿಗಳಿಗೆ ಒಡೆಯನು, ಸ್ವಾಮಿಯು, ಯಜಮಾನನು ಅಂತ ಅರ್ಥ. ಆಂಜನೇಯಾದಿ ಎಲ್ಲಾ ಕಪಿಗಳಿಗೂ ಶ್ರೀರಾಮಚಂದ್ರನೇ ಸ್ವಾಮಿಯಾಗಿರುತ್ತಾನಾದ್ರಿಂದ ರಾಮಚಂದ್ರ ಕಪೀಂದ್ರ. ಆಂಜನೇಯನಿಗೂ ಕಪೀಂದ್ರ ಅಂತಾರೆ, ಕಪಿಶ್ರೇಷ್ಠ ಅಂತ. ಅಂದ್ರೆ ಆಂಜನೇಯ ರೂಪದಿಂದ ಇರತಕ್ಕನು ಅಂತ ಅರ್ಥ ಮಾಡ್ಬೋದು. ಆಂಜನೇಯ ರೂಪದಿಂದ ಇರುವವನು, ಆಂಜನೇಯ ಸಹಿತ ಎಲ್ಲಾ ಕಪಿಗಳಿಗೂ ಶ್ರೇಷ್ಠ ಅಂತ ರಾಮರೂಪದಲ್ಲಿ ಇರುವವನು. ಒಂದು ಕಪಿಗಳಲ್ಲಿ ಇಂದ್ರ, ಇನ್ನೊಂದು ಕಪಿಗಳಿಗೆ ಇಂದ್ರ. ಅಷ್ಟೇ. ಕಪಿಗಳಲ್ಲಿ ಸಪ್ತಮಿ ಮಾಡಿದ್ರೆ ಕಪಿಶು ಇಂದ ಆದ್ರೆ ಅವನು ಇವನ ಆಂಜನೇಯ ಸ್ವಾಮಿ ಆಗ್ತಾನೆ. ಎಲ್ಲ ಕಪಿಗಳಿಗೆಲ್ಲ ಇಂದ ಅಂದ್ಬಿಟ್ರೆ ಷಷ್ಠಿ ಮಾಡಿದ್ರೆ ರಾಮಚಂದ್ರ ಆಗ್ತಾನೆ. ಕಪಿ ಶಬ್ದಕ್ಕೆ ವರಾಹ ಅಂತ ಅರ್ಥ ಮಾಡಿದ್ರೆ ಭೂಮಿಯನ್ನು ವರಾಹ ರೂಪದಿಂದ ಇಟ್ಕೊಂಡು ಶ್ರೇಷ್ಠವಂತ ಕಪಿ, ಶ್ರೇಷ್ಠ ವರಾಹ ಅಂತ ಅರ್ಥ ಮಾಡಿದ್ದಾರೆ.
ಕಪಿರ್ ವರಾಹ ಅಂತ ನಿಮ್ದಲ್ಲಿ ಅರ್ಥ ಮಾಡಿದಾರೆ ಗೊತ್ತಿಲ್ಲ. ಈ ಭಾಷೆ ಇದ್ರಲ್ಲಿ ಮಾಡಿದ್ದಾರೆ. ಶಂಕರ ಭಾಷೆಯಲ್ಲಿ ಕಪಿ ಮಾಡಿದಾರ. ಭೂರಿ ದಕ್ಷಿಣ ಅಂದ್ರೆ ಭೂರಯ ಬಹ್ವ್ಯಃ ದಕ್ಷಿಣಾ ಧರ್ಮ ಮರ್ಯಾದಾಂ ದರ್ಶಯತೋ ಯಜ್ಞಂ ಕುರ್ವತೋ ವಿದ್ಯಂತೆ ಭೂರಿ ದಕ್ಷಿಣ ಅಂತ ಅರ್ಥ ಮಾಡಿದ್ದಾರೆ. ಬಹಳವಾದ ದಕ್ಷಿಣೆಯನ್ನುಳ್ಳವನು ಅಂತ, ಸಮೃದ್ಧವಾದಂತಹ ಇದು ಧಾರಾಳವಾಗಿ ದಕ್ಷಿಣೆಯನ್ನ ಕೊಡಬೇಕು, ಆಗ ಯಜ್ಞವು ಪರಿಪೂರ್ಣವಾಗುತ್ತೆ. ಇಂಥ ಯಜ್ಞಕ್ಕೆ ಪ್ರಧಾನ ಮೆಣಸಿರುವ ಮಹಾವಿಷ್ಣುವೇ ಭೂರಿ ದಕ್ಷಿಣನು ಅಂತ. ಎಲ್ಲಾ ದಕ್ಷಿಣೆಗೂ ಅರ್ಹನಾಗಿರೋನು ಅವನೇ ಅಂತ. ಯಾರು ಏನೇ ದಕ್ಷಿಣೆ ಕೊಟ್ಟು ಶ್ರೀ ಮಹಾವಿಷ್ಣು ಪ್ರಿಯತಾಮ್ ಅಂತ ಹೇಳಿಯೇ ದಕ್ಷಿಣೆ ಕೊಡುವಾಗ ಮಹಾವಿಷ್ಣು ಪ್ರೀತಿಗಾಗಿ ಕೊಡ್ತಾ ಇವಾದ್ರಿಂದ ಅನಂತ ದಕ್ಷಿಣಕ್ಕೂ ಅವನೇ ಯೋಗ್ಯ, ಅರ್ಹ, ತಕ್ಕವನು ಅಂತ ಅರ್ಥ. ಇಲ್ಲಿ ಭೋಕ್ತ ಅಂತ ಇದೆಯಲ್ಲ, ಭೋಕ್ತ ಎಂಬ ನಾಮಕ್ಕೆ 500 ನಾಮ ಆಗತ್ತೆ. ಕಪೀಂದ್ರ ಅಂದ್ರೆ 501ನೇ ನಾಮ. 500 ನಾಮ ಮುಕ್ತಾಯವಾಯಿತು. ಕಪೀಂದ್ರ ಭೂರಿ ದಕ್ಷಿಣ 2, 501, 502ನೇ ನಾಮ. ಬಹಳವಾದಂತಹ ದಕ್ಷಿಣೆಗೆ ಅರ್ಹನು, ಯೋಗ್ಯನು, ತಕ್ಕವನಾದವನು ಅಂತ ಹೇಳಿ ಅರ್ಥ ಬರುತ್ತೆ. ಕಪೀಂದ್ರೋ ಭೂರಿ ದಕ್ಷಿಣ. ಸೋಮಪೋ ಅಮೃತಪಃ ಸೋಮಃ ಸೋಮಪೋ ಅಮೃತಪಃ ಸೋಮಃ ರುಜಿತ್ ಪುರುಷತ್ತಮಃ ಪುರುಷತ್ತಮಃ ವಿನಯೋ ಜಯಃ ಸತ್ಯಸಂಧಃ ವಿನಯೋ ಜಯಃ ಸತ್ಯಸಂಧಃ ದಾಶಾರ್ಹಃ ಆತ್ಮತಾಂ ಪತಿಃ ದಾಶಾರ್ಹಃ ಸಾತ್ವತಾಂ ಪತಿಃ ಸೋಮಪೋ ಅಮೃತಪಃ ಸೋಮಃ ಪುರುಜಿತ್ ಪುರುಷತ್ತಮಃ ವಿನಯೋ ಜಯಃ ಸತ್ಯಸಂಧೋ ಸಾತ್ವತಾಂ ಪತಿಃ. ಸೋಮಪಃ ಅಮೃತಪಃ ಸೋಮಃ ಪುರುಜಿತ್ ಧ್ಯಾನ ಹೇಳೋ. ಪುರುಷೋತ್ತಮಃ ವಿನಯಃ ಜಯಃ ಸತ್ಯಸಂಧಃ ದಾಶಾರ್ಹಃ ಸಾತ್ವತಾಂ ಆತ್ಮತಾಂ ಪತಿಃ. ಪತಿಃ. ಅವಶ್ಯದ ಆತ್ಮತಾಂ ಪತಿಃ. ಗೋರಣಿಯ ಮಧುರ. ಸೋಮಪಃ ಸೋಮಂ ಪಿಬತಿ. ಯಜ್ಞದಲ್ಲಿ ದೇವತಾ ರೂಪದಿಂದ ಸೋಮಪಾನ ಮಾಡುವನು ಅವನೇ. ಸೋಮಯಾಗದಲ್ಲಿ ಸೋಮಪಾನ ದೇವತೆಗಳು ಮಾಡ್ತಾರೆ, ಇಂದ್ರಾದಿಗಳು ಮಾಡ್ತಾರೆ. ಇಂದ್ರಾದಿ ರೂಪಗಳಿಂದ ಸೋಮಪಾನ ಮಾಡುವಾತನು ಅವನೇ ಆಗಿರುತ್ತಾನಾದ್ದರಿಂದ ಅವನಿಗೆ ಸೋಮಪ ಅಂತ ಹೇಳಿ ಅರ್ಥ ಮಾಡ್ತಾರೆ. ಅಥವಾ ಸೋಮಂ ಪಾತಿ, ಸೋಮನ ಚಂದನ್ನು ಕಾಪಾಡುವಾತನು ಅವನು ಅಂತ ಮಾಡ್ಬೋದು. ಪಾತೀತಿ ಪಹ, ಪಾರ್ವತಿ ಪಹ ಅನ್ನೋ ಹಾಗೆ ಸೋಮವನ್ನ ಚಂದನ್ ಕಾಪಾಡುವಾತನು ಅದನ್ನ ಸೋಮಪ್ಪನು ಅಂತ ಹಾಗೂ ಅರ್ಥ ಮಾಡ್ಬೋದು. ಸೋಮಂ ಪಾತಿ, ಸೋಮಂ ಪಿಬತಿ ಮಾಡಿ. ಅಮೃತ ಪಹ, ಅಮೃತ ಪಹಲೆ ಸ್ವಯಂ ಆ ಸಮುದ್ರ ಮಥನ ಕಾಲದಲ್ಲಿ ಅಮೃತ ಬಂತಲ್ಲ, ಅದನ್ನ ಅಸುರರಿಗೆ ವಂಚನೆ ಮಾಡಿ ದೇವತೆಗೆ ಕುಡಿಸಿದವನಾಗಿಯೂ ತಾನು ಆಮೇಲೆ ಕುಡ್ದ ಅಂತೂ ಇದೆ ಕಥೆ. ಅಮೃತಂ ಪಿಬತಿ ಅಮೃತಪಹ, ದೇವತೆಗಳಿಗೆಲ್ಲ ಹಂಚಿಕೊಟ್ಟು ತಾನು ಅಮೃತಪಾನ ಮಾಡಿ ಅಮೃತ ಮುಗಿಸ್ಬಿಟ್ಟ. ಹಸುರು ಬರೋ ಹೊತ್ತಿಗೆ ಅಮೃತ ಇರಲೇ ಇಲ್ಲ ಅಂತ ಅಮೃತಪಹನೇ ಅಮೃತ. ಅಥವಾ ತನ್ನ ಆತ್ಮಾರಾಮನಾಗಿ ಆತ್ಮಾನಂದ ಇದೆಯಲ್ಲ, ಬ್ರಹ್ಮಾನಂದ, ಆ ಬ್ರಹ್ಮಾನಂದ ಅಮೃತಪಾನ ಯಾವಾಗಲೂ ಮಾಡ್ತಾ ಇರುವುದು ಅರ್ಥ ಮಾಡ್ಬೋದು. ಅದೇ ಅಮೃತ. ಯಾವುದೋ ಪರಮಾತ್ಮ ಸ್ವರೂಪವಾಗಿರುವ ನಾಶರಹಿತವಾಗಿರ್ತಕ್ಕಂತಹ ಒಂದು ಅಮೃತ ಸ್ವರೂಪ ಇದೆಯಲ್ಲ, ಆನಂದ ಸ್ವರೂಪ, ಅದನ್ನ ಅವನು ಪಾಲ ಮಾಡುವರಾದ್ರಿಂದ ಅಮೃತಪಹ ಹಾಗೂ ಮಾಡ್ಬೋದು. ಸೋಮಪೋ ಸ್ವಯಂ ಸೋಮಃ, ಸೋಮಗ ಉಮಯಾ ಸಹ ವರ್ತತೆ ಇತಿ ಸೋಮಃ. ಉಮಾ ಅಂದ್ರೆ ಪಾರ್ವತಿ, ಉಮಯಾ ಸಹ ವರ್ತತೆ ಸೋಮಃ. ಸ ಉಮ ಸೋಮ, ಸಾ ಉ ಸೋ ಗುಣಸಂಧಿ ಆಗಿದೆ. ಸೋಮಃ ನಮ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ, ಹಾಗೆ ಉಮಯಾ ಸಹ ವರ್ತತೆ ಇತಿ ಸೋಮಃ ಅಂತ ಧ್ಯಾನದಾಗಿ ಬರ್ತದೆ. ಇನ್ನು ಈ ಚಂದ್ರನಾಗಿ ಅವನು ಎಲ್ಲವೂ ಅಮೃತ ಕಿರಣವನ್ನು ಸುರಿಸುವಾತನಾಗಿದ್ದಾನೆ ಎಂದು ಅರ್ಥ ಮಾಡ್ಬೋದು. ಅವನೇ ಸೂರ್ಯಾಗ್ನಿ ಸೂರ್ಯ ಚಂದ್ರ ರೂಪದಿಂದ ಜಗತ್ತಿಂದ ನೋಡ್ತಾ ಇದ್ದಾನೆ, ಸೋಮರೂಪನಾಗಿದ್ದಾನೆ ಹಾಗೂ ಅರ್ಥ ಮಾಡ್ಬೋದು. ಪುರು ಅಂದ್ರೆ ಬಹಳವಾಗಿ ಗೆದ್ದವನು ಅಂತ. ಅವನು ಇಡೀ ವಿಶ್ವಕ್ಕೆ ಜೇತ, ವಿಶ್ವವನ್ನೇ ಗೆದ್ದವನು, ವಿಶ್ವವನ್ನೇ ತನ್ನ ಹತೋಟಿಯಲ್ಲಿ ಇಟ್ಕೊಂಡವನು. ಆದ್ದರಿಂದ ಪುರು ಅಂದ್ರೆ ವಿಸ್ತಾರವಾದ ಹೆಚ್ಚಿನದಾದದ್ದನ್ನ ಪೆಟ್ಟೋಣ.
ಹೆಚ್ಚಿನದಾದದ್ದನ್ನು ಗೆದ್ದವನು ಪುರುಜಿತ್ ಅಂತ ಸಮಂಬ. ಪುರು ಅಂದ್ರೆ ಹೆಚ್ಚು ಅಂತ, ವಿಶ್ವರೂಪದಿಂದ ಬಹಳ ಶತ್ರು ಸಮೂಹವನ್ನು ಜಯಿಸಿದವನಾದ್ದರಿಂದ ಅಂತ. ಅಂದ್ರೆ ಇನ್ನೂ ಹೇಳ್ಬೋದು, ಬಹಳವಾಗಿರ್ತಕ್ಕಂಥ ವಿಸ್ತಾರವಾಗಿದ್ದ ರಾಕ್ಷಸ ಸಮೂಹನ್ನೆಲ್ಲ ಸಂಹಾರ ಮಾಡಿದವನು ಗೆದ್ದವನು ಅಂತ ಸಮ. ಪುರು ಶಬ್ದಕ್ಕರ್ಥ ವಿಸ್ತಾರ, ಹೆಚ್ಚು, ಸಮೃದ್ಧಿ, ವ್ಯಾಪಕ ಅಂತ ಅರ್ಥ ಇದೆ. ಯಾವ ಬೇಕಾದ್ರೂ ಇಟ್ಕೋಬಹುದು. ಅವುಗಳನ್ನು ಗೆದ್ದವನು ಅಂತ ಮಲ್ಲ ಮಲ್ಲ. ಏನ್ ಜೋಣ ಪಾಪ ಕೊಡು, ತಮ್ಮನು ಕೊಡು, ನೀನು ಅದು ಆಟ ಆಡ್ಬಿಡಿ ಆಟವಾಣಿಯ. ಪುರು ಸತ್ತಮ, ಪುರು ಅಂತ ವಂಶ, ಪುರುವಂಶ ಅಂತ ಅಲ್ಲಿ ಅನು ಪುರು ದುಹ್ಯ ಯತು ಅಂದ್ರೆ ಇದು ಯಯಾತಿ ಮಕ್ಕಳು. ಪುರುವಂಶ ಅಂತ ಯಯಾತಿಯಿಂದ ಬಂದಂತಹ ಇದೆಯಲ್ಲ, ಅದು ಅವನು ಇವನು ತಂದೆಯ ಇದನ್ನು ತಗೊಂಡವನು, ವಾರ್ಧಕ್ಯ ತಗೊಂಡವನು ಪುರು. ಅವನಿಗೆ ಇದುಗಳು ಏಕೆ ಕಳಿಬೇಡ, ಮಗ ಪುರು ಅಂತ. ಅವನಲ್ಲಿ ಆ ಪುರುವಂಶದಲ್ಲಿ ಇವನು ಸತ್ತಮ, ಸತ್ತರ ಸತ್ತಮ. ಪುರುವಂಶದಲ್ಲಿ ಅದು ಅಲ್ಲಿ ಸಾತ್ವತ ವಂಶದಲ್ಲಿ, ಸಾತ್ವತ ವಂಶ, ದಾಶಾರು ವಂಶ, ಪುರುವಂಶ, ಯದುವಂಶ ಅಂತ ಅನೇಕ ಹೆಸರಿದೆ ಅವರಿಗೆ. ಪುರುಸತ್ತಮಃ ಅಂತ ಬಹಳ ಶತ್ರುಮೂಲ ಜಯಿಸುವ ಪುರುಸತ್ತಮ ಅರ್ಥ ಮಾಡಿದ್ದಾರೆ. ಇವರು ಬೇರೆ ಅರ್ಥ ಮಾಡಿದ್ದಾರೆ. ಈ ಪುರೂನ್ ಬಹೂನ್ ಜಯತೀತಿ ಪುರುಜಿತು. ವಿಶ್ವರೂಪಾತ್ ಪುರುಹು ಉತ್ಕೃಷ್ಟತ್ವಾತ್ ಸತ್ತಮಃ. ವಿಶ್ವರೂಪನಾಗಿಯೂ ಇದ್ದಾನೆ, ಉತ್ಕೃಷ್ಟನೂ ಆಗಿದ್ದಾನೆ, ಆ ಅರ್ಥ ಮಾಡಿದ್ದಾರೆ ಇದರಲ್ಲಿ. ಹಾಗೂ ಮಾಡ್ಬೋದು ಪುರುಸತ್ತಮಃ ಅಂದ. ಪುರುಷ್ಟಾಸು ಸತ್ತಮಶ್ಚೇತಿ ಪುರುಸತ್ತಮ, ಇನ್ನೊಂದು ಅರ್ಥನೂ ಮಾಡಿದ್ದಾರೆ. ಪುರುವೂ ಆಗಿದ್ದಾನೆ, ಸತ್ತಮನೂ ಆಗಿದ್ದಾನೆ ಅಂತ ಎರಡೂ ಇಟ್ಕೋಬಹುದು, ಏನು ವಿರೋಧ ಏನಿಲ್ಲ. ಪುರುಸತ್ತಮ ವಿನಯ, ಎಲ್ಲವನ್ನೂ ತಗ್ಗಿಸುವಾತನು ಅಂತ, ಬಗ್ಗಿಸುವಾತ. ನಯತಿ ವಿಶೇಷೇಣ ನಯತಿ, ಬಗ್ಗಿಸುತ್ತಾನೆ, ತಗ್ಗಿಸುತ್ತಾನೆ. ಯಾರು ಕೂಡ ಅವನ ಮುಂದೆ ಯಾವ ಕೊಬ್ಬನ್ನು ಅಹಂಕಾರವನ್ನು ಪಡೋ ಹಾಗಿಲ್ಲ. ಆ ಪರಮಾತ್ಮನ ಮುಂದೆ ಎಲ್ಲರೂ ತಗ್ಗಲೇಬೇಕು, ಬಗ್ಗಲೇಬೇಕು. ಎಲ್ಲರನ್ನೂ ಬಗ್ಗಿಸುವಾತನು, ತಗ್ಗಿಸುವಾತನು. ಸ್ವಯಂ ಜಯಸ್ವರೂಪನು, ಜಯನ ಗೆಲುವಿನ ರೂಪದವನು. ಯಾರಿಗೆ ಗೆಲುವಾದ್ರೂ ಆ ಪರಮಾತ್ಮನೇ ಆ ಪಕ್ಷದ ಜಯ ರೂಪನೇ ತಿಳ್ಕೊಳ್ತಾನೆ. ಅಲ್ಲಿ ಜಯ ರೂಪವೇ ಅವನು. ಮಹಾಭಾರತಕ್ಕೂ ಜಯ ಅಂತ ಹೆಸರು. ಮಹಾಭಾರತಕ್ಕೆ ಯಾಕೆ ಜಯ ಅಂತ ಹೆಸರು ಅಂತಂದ್ರೆ, ಜ ಅಂದ್ರೆ 8, ಯಾ ಅಂದ್ರೆ 1, 18 ಪರವಾಗಿ 8. ಜಾ ಹೇಗೆ 8 ಅಂದ್ರೆ ಕಾಜಿನವ, ಟಾಜಿನವ, ಪಾದಿಪಂಚ, ಯಾಜ್ಯಷ್ಟ ಅಂತ ಅಕ್ಷರ. ಕಾಖ ಗಾಘ ನ, ಚಾ ಚಾ ಜಾ ಝ ಅಷ್ಟೇ, ನ್ಯಾ ಇಲ್ಲ. ನ್ಯಾ ಅಂದ್ರೆ 0. ಹಾಗೆ ಟಾಜಿನವ, ಟಾಠ ಡಾ ಢಾಣ, ತಾಠ ದಾ ಧ. ಪಾದಿಪಂಚ, ಪಾಪ ಬಾಮ, ಯಾಜ್ಯಷ್ಟ. ಅಂಕಾನಾಂ ವಾಮತೋಗತಿ ಅಂತೇಳಿ ಜಾ 8 ಬರೆದ್ಬಿಟ್ಟು ಯಾ 1 ಬರೆದ್ಬಿಟ್ಟು 18 ಆಗತ್ತೆ. 18 ಪರ್ವ ಇರೋದು ತಥೋ ಜಯ ಮುದೀರಯೇ. ಆಮೇಲೆ ಮಹಾಭಾರತವನ್ನು ಹೇಳಬೇಕು ಅಂತ. ಯಾವಾಗ ನಾರಾಯಣನ್ ನಮಸ್ಕೃತ್ಯ ಧನಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದಿ. ಜಯಂ ನಾಮ ಮಹಾಭಾರತಂ ಅಂತ ಅರ್ಥ. ಕಥಂ ಮಹಾಭಾರತ ಅಂದ್ರೆ 2 ಅರ್ಥ ಮಾಡಿದ್ದಾರೆ. ಎಲ್ಲಿ ಧರ್ಮವೋ ಅಲ್ಲಿ ಜಯ ಅಂತ ತೋರಿಸುವಂತಹ ಗ್ರಂಥ ಅಂತ ಅರ್ಥ ಮಾಡಬಹುದು. ಅಲ್ಲ ಇನ್ನೊಂದು ಜಯ ಅನ್ನೋದಕ್ಕೆ 18 ಅಂತ ಅರ್ಥ ಮಾಡ್ಬೋದು. ಅಳಿಪ ಚಮಣ್ಣ. ಇನ್ನೊಂದು ಸತ್ಯಸಂಧ. ಬರೆದು ಒಂದು ಆಮೇಲೆ ತಾನೇ 81 ಆಗುತ್ತೆ. ಇಲ್ಲ, ಹಿಂದಕ್ಕೆ ಬರಿಬೇಕು. 8 ಮುಂದಕ್ಕೆ, ಅದು ಹಿಂದಕ್ಕೆ ಎಡಗಡೆ 1 ಬರಿಬೇಕು, ಮುಂದೆ ಬಲಗಡೆ ಅಲ್ಲ. ಅಲ್ಲ ಅದೇ ಅದು ಹೇಗಿದೆ ವಾಮತೋಗತಿಯಿಂದ ಅಂಕಗಳು, ವಾಮತೋಗತಿಯಿಂದ ವಾಕ್ಯ ಇರೋದು. ಓಹೋ 8 ಹಿಂದಕ್ಕೆ ಬರಬೇಕು. ವಾಮತೋಗತಿ. ಅಂಕಾನಾಂ ವಾಮತೋಗತಿ ಅಂತ ವಾಕ್ಯ ಮಾಡಿದ್ದಾರೆ. ಅದು ಕಾಜಿನವ, ಟಾಜಿನವ, ಪಾದಪಂಚಾಯಾಧ್ಯಷ್ಟ ಅಂಕಾನಾಂ ವಾಮತೋಗತಿ ಅಂತ ಜ್ಯೋತಿಷಾಸ್ತ್ರ ಹೀಗೆ ಹೇಳ್ತಾರೆ. ನಾವು ಏಕಾದಶಕ ಹಿಂದಿಂದಕ್ಕೆ ಎಣಿಸ್ಕೊಂಡ್ ಬರ್ತೀವಿ. ಸ್ಪಷ್ಟ ಕೇಳಿಸ್ಲಿಲ್ಲ. ಎಣಿಸುವಾಗ್ಲೂ ಹಿಂದಿನ ಅಲ್ಲ, ನಾವು ಹಿಂದಕ್ಕೆ ಎಣಿಸ್ತೀವಲ್ಲ ಏಕಾದಶಕ ಶತಕ ಅಂತ. ಹೌದು. ಏಕಂ ದಶಕಂ ಶತಕಂ ಸಹಸ್ರಂ ಅಂತ ಮಾಡ್ತೀವಲ್ಲ ಹಾಗೆ. 8 ಬಂದ್ಬಿಟ್ಟು ಈ ಕಡೆ 1 ಮುಂದೆ ಬಂದ್ಬಿಟ್ಟು 81 ಆಗುತ್ತೆ, ಈ ಕಡೆ ಬಂದ್ಬಿಟ್ಟು 18 ಆಗುತ್ತೆ.
ಜಯ ಅಂತ ಹೇಳಿ ಮಹಾಭಾರತ. ಏನು ಕಾಜಿನವ ಟಾಜಿನವ ಪಾದಿಪಂಚ ಯಾಜ್ಯಷ್ಟ. ಅದು ಇದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ. ಹಾಗಂದ್ರೆ ಷಡ್ಬಾಣಾರ್ಕ ಕುಲಾಧಿಪಂಚುದಧಿ ಹೇಳಿದರೆ, ಉದಧಿ ಅಂದ್ರೆ 4, ಬಾಣ ಅಂದ್ರೆ 5, ಅರ್ಕ ಅಂದ್ರೆ 12, ದ್ವಾದಶಾದಿತ್ಯ ಅಂತ. ಇದು ಇದನ್ನ ಸಂಜೆ ಮಾಡ್ಕೊಡಿ. ಆಮೇಲೆ ಇದ್ರ ಮೇಲೂ ಅಷ್ಟೇ ಇದರಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ಇದನ್ನ ಮಾಡ್ಬೇಕಾದ್ರೆ ಅಕ್ಷರಕ್ಕೆ ಸಂಖ್ಯೆ ಕೊಟ್ಕೊಂಡು ಅಷ್ಟೊಂದು ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಶ್ಲೋಕದಲ್ಲಿ ಹೇಳ್ತಾರೆ, ಬರುತ್ತೆ ಅಲ್ಲಿ. ಸತ್ಯ ಸಂಧ. ಸಂಧ ಅಂದ್ರೆ ಪ್ರತಿಜ್ಞೆ ಅಂತ. ಸತ್ಯ ಪ್ರತಿಜ್ಞನು ಅಂತ ಅರ್ಥ. ಸಂಧ ಅಂದ್ರೆ ಅದರಲ್ಲಿ ಹಠವನ್ನು ತೊಟ್ಟವನು. ಅತಿ ಸಂಧಾಂಧಯತಿ. ಸಂಧ ತಾನು ಮಾಡಿದಂತಹ ಪ್ರತಿಜ್ಞೆ ಮೀರುತ್ತೆ ಅದು ಅಂತ ಹೃದೋಘಾತ. ಸಂಧ ಅಂದ್ರೆ ಪ್ರತಿಜ್ಞೆ, ಹಠ, ಅದರ ನಿಯಮ. ಸತ್ಯದಲ್ಲಿ ಹಠವುಳ್ಳವನೇ, ಸತ್ಯಕ್ಕೆ ಅವನು ಒಲಿಯುವವನು, ಸತ್ಯಕ್ಕೆ ಅನುಕೂಲನಾದವನು, ಸತ್ಯವನ್ನ ಅವನು ಬೆಳೆಸುವಾತ, ಸತ್ಯ ಸ್ವರೂಪನವನು ಅಂತ ಸತ್ಯಸಂಧ. ದಾಶವಂಶ. ದಾಶ ಅಂದ್ರೆ ಹೇಳಿದಲ್ಲ, ಈ ಯಾವ್ದ್ರಲ್ಲಿ ದಾಶರು ಅಂತೂ ಒಂದು ಪಂಗಡ. ಅವನಿಗೆ ಅರ್ಹನು ಅಂದ್ರೆ ಯೋಗ್ಯನು, ಪೂಜ್ಯನು, ಉತ್ತಮನು ಅಂತ ಅರ್ಥ ಮಾಡಿದ್ದಾರೆ. ದಾಶಾರ ಕುಲೋದ್ಭವ ದಾಶ ದಾನ ಅಂತ ಅರ್ಥ ಮಾಡಿ ಅದಕ್ಕೆ ಅರ್ಹನು ಅಂತ ಒಂದು ಅರ್ಥ ಮಾಡಿದ್ದಾರೆ. ದಾನಂ ಅರ್ಹತಿ ದಾಶಾರ್ಹ ಅಂತ. ಇನ್ನು ದಾಶಾರ್ಹ ಕುಲೋದ್ಭವತಿ ಅರ್ಥ ಮಾಡಿದೆ. ದಾಶಾರ್ಹ ಸಾತ್ವತಾಂಬ ಇದೆಯಲ್ಲ, ಇದರಲ್ಲಿ ಅಮರಕೋಶದಲ್ಲೂ ಕೃಷ್ಣನಿಗೆ ಹೆಸರುವಾಗ ದಾಶಾರ್ಹ ಅಂತ ಒಂದು ಇದೆ. ದಾಶಾನಾಂ ಅರ್ಹ ಒಂದು ಕುಲ, ಅದು ವಂಶಕ್ಕೆ. ಸಾತ್ವತರು, ಅಂಧಕರು, ವೃಷ್ಣಿ, ಭೋಜರು, ಕುಂತಿ ಭೋಜರು, 4 ವಂಶ ಇದೆ. ಯಾದವರಲ್ಲಿ ಒಳಪಂಗಡ ಅದಲ್ಲ, ದಾಶರು ಅಂತ ಒಂದು ಪಂಗಡದವರು. ಅವರಿಗೆಲ್ಲ ಅರ್ಹನು ಅಂದ್ರೆ ಪೂಜ್ಯನು, ಯೋಗ್ಯನು ಅಂತ ಒಂದು ಅರ್ಥ. ಅದೇ ದಾನ ಕೊಡೋದಕ್ಕೂ ಪರಮಾತ್ಮನಿಗೆ ಏನ್ ಕೊಟ್ಟರು ಏನ್ ಕೊಟ್ಟು ತಗೊಳ್ತಾನೆ. ಅದಕ್ಕೆ ಏನು ಅವ್ನು ಕೊಟ್ಟು ಸಂತೋಷವೂ ಇಲ್ಲ, ಕೊಟ್ಟರೆ ಬೇಜಾರು ಇಲ್ಲ, ನಿತ್ಯ ಸತ್ಯ. ಸಾತ್ವತಾಂ ಪತಿ. ಸತ್ವ ಗುಣವನ್ನು ಹೊಂದಿದವರಿಗೆಲ್ಲ ಪತಿ, ಅಥವಾ ಸಾತ್ವತ ವಂಶಕ್ಕೆಲ್ಲ ಪತಿ. ಸಾತ್ವತರು ಅವರೇ. ದಾಶಾರ್ಹ, ಪುರುಷೋತ್ತಮ, ಸಾತ್ವತಾಂ. ಮುಂದೆ ಶ್ಲೋಕದಲ್ಲಿ 3 ವಂಶವನ್ನು ಹೇಳ್ಬಿಟ್ಟಿದೆ. ಸಾತ್ವತರು ಅವರ, ದಾಶರು ಪುರುವಂಶದವರು, ಅಥವಾ ಪುರುಗೆ ಇನ್ನೂ ಅರ್ಥ ಮಾಡೋದಲ್ಲ, ಉತ್ಕೃಷ್ಟನಾಗಿರುವವನು ಸತ್ತಮನು ಅರ್ಥ ಮಾಡಿದ್ದಾರೆ. ಹಾಗೆ ಮಾಡ್ಬೋದು. ಇಲ್ಲಿ ಸಾತ್ವತಾಂ ಪತಿ ಅನ್ನೋದಕ್ಕೆ 2 ಅರ್ಥ ಮಾಡ್ಬೋದು. ಸಾತ್ವತರು ಅಂತ ಒಂದು ಜನಾಂಗ, ಅವ್ರಿಗೆ ಪತಿ ಅಂತ. ಇದು ಸತ್ವಗುಣದಿಂದ ಕೂಡಿಕೊಂಡವರೆಲ್ಲ ಸಾತ್ವತರು, ಭಗವದ್ಭಕ್ತರು, ಅವರಿಗೆಲ್ಲ ಪತಿ, ಒಡೆಯನು, ಸ್ವಾಮಿಯೂ ಆಗಿದ್ದಾನೆ ಅಂತ. ಭಗವದ್ಭಕ್ತರಿಗೆಲ್ಲ ಸ್ವಾಮಿ ಆಗಿರ್ತಕ್ಕವನು ಅಂತ ಅರ್ಥ. ಸಾತ್ವತಾಂ ತಲೋದಿದ್ದ ತೇಷಾಂ ಪತಿ ಯೋಗಕ್ಷೇಮಕರಃ ಸಾತ್ವತಾಂ ಪತಿ ಮಾಡಿದ್ದಾರೆ ಇವರು. ಸಾತ್ವತರಿಗೆ ಏನು ಪತಿ ಅಂದ್ರೆ ಅವರ ಯೋಗಕ್ಷೇಮವನ್ನು ವಹಿಸುವಾತನು ಅಂತ ಅರ್ಥ ಮಾಡಿದ್ದಾರೆ. ಇದೊಟ್ಟು 10 ನಾಮ ಇದೆ ಇದರಲ್ಲಿ. ಸೋಮಪೋಮೃತ ಸೋಮ 10 ನಾಮ. ಮುಂದಿಂದು ಜೀವೋ ವಿನಯತ ಸಾಕ್ಷಿ. ಜೀವೋ ವಿನಯಿತ ಸಾಕ್ಷಿ. ಮುಕುಂದೋ ಅಮಿತ ವಿಕ್ರಮ. ಮುಕುಂದೋ ಅಮಿತ ವಿಕ್ರಮ. ಅಂಭೋ ನಿಧಿರನಂತಾತ್ಮ. ಅಂಭೋ ನಿಧಿರನಂತಾತ್ಮ. ಮಹೋದಧಿಶಯೋಂತಕಃ. ಮಹೋದಧಿಶಯೋಂತಕಃ. ಜೀವೋ ವಿನಯಿತ ಸಾಕ್ಷಿ. ಮುಕುಂದೋ ಅಮಿತ ವಿಕ್ರಮ. ಅಂಭೋ ನಿಧಿರನಂತಾತ್ಮ. ಮಹೋದಧಿಶಯೋಂತಕಃ. ಜೀವಃ ವಿನಯಿತ ಸಾಕ್ಷಿ ಮುಕುಂದಃ ಅಮಿತವಿಕ್ರಮಃ ಅಂಭೋನಿಧಿಃ ಅನಂತಾತ್ಮ ಮಹೋದಧಿಶಯಃ. ಮಹೋದಧಿಶಯಃ ಒಂದೇನಾ? ಮಹೋದಧಿಶಯಃ ಅಂತಕಃ. ಅಂತಕಃ. ಇದರಲ್ಲೂ ಕೂಡ 8 ನಾಮ.
ಜೀವನು ಜೀವ ಪ್ರಾಣಧಾರಣೆ ಅಂತ ಹೇಳಿ ಎಲ್ಲರ ಜೀವರೂಪದಿಂದ ಇರ್ತಕ್ಕವನು ಅಂತ ಅರ್ಥ. ನಾವು ಏನು ನಾನು 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 ಅನ್ಕೋತಾ ಇದ್ದೀವಿ, ಈ ರೂಪದಿಂದ ಪರಮಾತ್ಮನೇ ಇಲ್ಲಿ ಕೂತಿದ್ದಾನೆ. ಈಶ್ವರೋ ಜೀವಕಲೆಯ ಪ್ರವಿಷ್ಟೋ ಭಗವಾನ್ ಇತಿ ಅಂತ ಹೇಳಿ ವಿಷ್ಣು ಪುರಾಣದಲ್ಲಿದೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ಗೀತೆಯಲ್ಲೂ ಕೂಡ ಜೀವರೂಪ ಪರಮಾತ್ಮ ಅಂಶ ಅಂತ ಹೇಳಿದೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ ಹೇಳಿದ್ದಾರೆ. ಕ್ಷೇತ್ರಜ್ಞ ಅಂದ್ರೆ ಜೀವ, ನಾನು ಹಾಗೆ ಎಲ್ಲರ ಜೀವನಾಗಿದೆ, ಜೀವರ ಜೀವನಾಗಿದ್ದಾನೆ, ಜೀವರ ಜೀವಾಳ ಪ್ರಾಣ ಇದ್ದಾನೆ. ವಿನಯತ ಎಲ್ಲರನ್ನು ಬಗ್ಗಿಸುವಾತನು, ತಗ್ಗಿಸುವಾತನು ಅಂತ, ಎಲ್ಲ ಯಾರನ್ನು ಮಾಡದೇ ಇರುವಂತ ವಿನಯತೆ. ಸಾಕ್ಷಿ, ಸಾಕ್ಷಿನೇ ಸಾಕ್ಷಾತ್ ದ್ರಷ್ಟ ಸಂಜ್ಞಾಯಂ, ಯಾವ ಸಾಧನವಿಲ್ಲದೆ ನೇರಾಗಿ ನೋಡುವಾತನು ಅಂತ ಅರ್ಥ. ಪ್ರಮಾಣಗಳನ್ನು ಬಳಸದೆ, ಯಾವ ಸಾಧನಗಳನ್ನು ಬಳಸದೆ ನೇರಾಗಿ ಬೆಳಗುವಾತನಿಗೆ ಸಾಕ್ಷಿ ಎಂದು ಹೆಸರು. ಸಾಕ್ಷಿ ಬೇರೆ ಮಾಡ್ತಾ ಇದ್ದೀರಾ ಗುರುಗಳೇ? ವಿನಯತ ಸಾಕ್ಷಿ ಒಂದೇ ಮಾಡಿದಾರ, ಜೀವ ವಿನಯತ ಸಾಕ್ಷಿ ಒಂದೇ ಮಾಡಿದ್ದಾರೆ. ಹೌದು, ಇವರು ಒಂದೇ ಮಾಡಿದ್ದಾರೆ. ವಿನಯ ಗುಣವನ್ನು ನೇರಾಗಿ ನೋಡುತ್ತಿರುವ ಅರ್ಥ ಮಾಡಿದ್ದಾರೆ. ಹೌದು, ಇಲ್ಲಿ ಆಚಾರ್ಯ ಬೈದು ಒಂದೇ ಮಾಡಿದ್ದಾರೆ. ವಿನಯತಾ ಸಾಕ್ಷಿ, ಜೀವೋ ವಿನಯತಾ ಸಾಕ್ಷಿ ಒಂದೇ ಮಾಡಿದ್ದಾರೆ. ವಿನಯಿತ ವಿನಯಿತ ಸಾಕ್ಷಿ, ವಿನಯತ ಅಲ್ಲ, ವಿನಯಿತ. ವಿನಯಿತ್ವಂ ವಿನಯಿತ ಸಾಕ್ಷಾತ್ ಪಶ್ಯತಿ ಪ್ರಜಾನಾಂ ವಿನಯಿತ ಸಾಕ್ಷಿ ಅಥವಾ ನಯತೆ ಗತಿವಾಚಿನೋ ರೂಪಂ ವಿನಯಿತ. ಅಸಾಕ್ಷಿ ಅಸಾಖ್ಯಾದ್ರಷ್ಟ ಆತ್ಮಾತಿರಿಕ್ತಂ ವಸ್ತು ನ ಪಶ್ಯತಿ ಸಹ ಮಾಡಿದ್ದಾರೆ. ತನಗಿಂತ ಬೇರೆ ಎಲ್ಲದನ್ನು ನೋಡದವನು ಅಂತ, ಬೇರೆ ಇಲ್ಲಲ್ಲ ನೋಡೋದಕ್ಕೆ. ಜೀವ ವಿನಯತಾ ಸಾಕ್ಷಿ. ವಿನಯತಾ ಸಾಕ್ಷಿ ಅಂದ್ರೆ ಸಾಧು ಸಜ್ಜನರಲ್ಲಿ ನೇರಾಗಿ ನೋಡುವಾತನು, ತಗ್ಗಿ ಬಗ್ಗಿ ನಡೆಯುವಂತಹ ವಿನೀತರಂತಾದ ಸಾಧು ಸತ್ಪುರುಷರನ್ನು ನೇರಾಗಿ ನೋಡುವಾತನು ಅಂತ ಅರ್ಥ ಮಾಡಿದ್ದಾರೆ. ಸಾಧು ಸಜ್ಜನರಲ್ಲೂ ವಿದ್ಯಾವಂತರಲ್ಲೂ ವಿಧಿಗುಣ ಇಂಥವರನ್ನ ಸಮಾಜ ಪೂಜನೆ ಮಾಡಿದ್ದಾರೆ. ಭಗವಂತನು ಅದು ವಿಭೂತಿ ಆಗಿದೆ, ಅವರನ್ನ ನೇರಾಗಿ ನೋಡುವಾತನು ಅಂದ್ರೆ ಅವನ ಪಕ್ಷದವನು, ಅವರ ಯೋಗಕ್ಷೇಮವನ್ನು ಇಟ್ಕೊಂಡವನು ಮಾಡಬೇಕು. ವಿನೀತ ಸಾಕ್ಷಿ ಒಂದು. ಮುಕುಂದ ಏನ್ ಮಾಡಿದ್ದಾರೆ? ಮುಕ್ತಿಂ ದದಾತೀತಿ ಮುಕುಂದ ಮಾಡಿದ್ದಾರೆ. ಮೂ ಅನ್ನೋದು ಮುಕ್ತಿಗೆ, ಮುಕ್ತಿಂ ದದಾತೀತಿ ಮುಕುಂದ. ಮುಕ್ತಿ ಮುಕುಂದ ಪುರುಷೋದರಾದಿತ್ವ ಸಾಧುತ್ವಂ ಅಕ್ಷರ ಸಾಮ್ಯ ನಿರುಕ್ತಿ ವಚನ ನೈರುಕ್ತಿಕಾನ ಮುಕುಂದ ಇತಿ ನಿರುಕ್ತಿ. ಮುಕ್ತಿಯನ್ನೇ ಲಕುಮಿಕೇಶವಾನು ಹಾಗೆ, ಲಕ್ಷ್ಮೀಕೇಶವನ ದೀನಬಂಧು ದೇವದೇವ ಲಕುಮಿಕೇಶವ ಅಂತ ಹೇಳಿ ಲಕ್ಷ್ಮೀಕೇಶವಾನ ಲಕುಮಿಕೇಶವಾನು ಹಾಗೆ ಮುಕ್ತಿಂ ದಾದಾತಿ ಮುಕ್ತಿಂದ ಅನ್ಬೇಕಾಯ್ತು. ಮುಕ್ತಿಂದ ಅಂದ್ರೆ ಮುಕುಂದ ಅಂತ ತಾವು ತೆಗೆದು ಬಿಟ್ಟಿದ್ದಾರೆ. ಮುಕ್ತಿಯನ್ನು ಕೊಡುವಾತನು ಅಂತ ಮುಕುಂದ. ಅದೇ ಬೇರೆ ಕಡೆ ಮುಕ್ತಿ ಕೊಡೋದಲ್ಲ, ಪಡ್ಕೊಳ್ಳೋದು ಅಲ್ಲ ಅಂತಾರೆ ಅಂತೀರಿ. ಅಲ್ಲ, ಜ್ಞಾನದಿಂದಲೇ ಮುಕ್ತಿ ಕೊಡೋದು ಇನ್ನೇನು ಅಲ್ಲ. ಜ್ಞಾನ ಕೊಟ್ಟೆ ಕೊಡೋದೇ ಹೊರತು ಮಾವಿನ ಹಣ್ಣು ಕೊಡೋ ಹಾಗೆ ಕೊಡೋಲ್ಲ ಮುಕ್ತಿಯನ್ನ. ತತ್ವಜ್ಞಾನ ಕೊಡೋದ್ರ ಮೂಲಕ ಮುಕ್ತಿಯನ್ನ ನಮಗೆ ಆತ್ಮರೂಪ ತೋರಿಸ್ತಾನೆ ಅಂತ ಅಷ್ಟೇ ಅರ್ಥ ಮುಕುಂದ. ಅನುಗ್ರಹ ಬೇಕಲ್ಲ, ಅಷ್ಟೇ. ಅದ್ವೈತ ವಾಸನ. ಪರಮಾತ್ಮನ ಅನುಗ್ರಹದಿಂದಲೇ ಆತ್ಮಜ್ಞಾನವಾಗಬೇಕು, ಅವನಿಂದಲೇ ನಮಗೆ ಅವನ ಸ್ವರೂಪ ಪರಿಚಯವಾಗಬೇಕು ಅನ್ನೋ ಹೋಗಿ ಮುಕ್ತಿಂ ದದಾತಿ ಮುಕುಂದ ಅಂತ. ಅಮಿತ ವಿಕ್ರಮ, ಇಂತಿಷ್ಟಾದ ಪರಾಕ್ರಮ ಮಿತ ವಿಕ್ರಮ, ಅದಿಲ್ಲದ್ದು ಅಮಿತ ವಿಕ್ರಮ, ಅನಂತ ಪರಾಕ್ರಮ ಅಂತ ಅರ್ಥ. ಅಳತೆ ಮೀರಿದ್ದಾದ ಅನಂತವಾದ ಪರಾಕ್ರಮದಿಂದ ಕೂಡಿಕೊಂಡವನು ಅಮಿತ ವಿಕ್ರಮನು. ಇನ್ನೊಂದು ಅಂಬೋನಿಧಿ. ಅಂಬೋನಿಧಿ ಒಂದೇ ತಾನೆ. ಸಮುದ್ರದಲ್ಲಿ ಅಂಬ ಅಂದ್ರೆ ಸಮುದ್ರ ಅಂತ, ಅಂಬ ನಿಧಿ ಅಂತ ಅಸ್ಮಿನ್ ಅಂಬೋನಿಧಿ. ಸಮುದ್ರದಲ್ಲಿ ಇರುವವನು ಅಂತ, ಸಮುದ್ರವಾಸಿ, ಸಮುದ್ರ ರೂಪ ಅಂತ ಅರ್ಥ ಮಾಡ್ಬೋದು. ನದೀನಾಂ ಸಾಗರೋ ಗತಿ, ನನಗೆ ಸರಸಾಮಸ್ಮಿ ಸಾಗರ,
ಸರ್ವೋದಯ ಸಾಗರ ರೂಪದವನಾಗಿನಿ, ಸಮುದ್ರ ರೂಪದವನಾಗಿನಿ ಅಂತ ಹೇಳಿ ನಾನು ಸಮುದ್ರ ರೂಪದಿಂದ ಇರುವವನು ಅಂತ ಅರ್ಥ ಮಾಡಿದ್ದಾರೆ. ಅಂಬೋನಿಧಿ ಅಮಿತ ಎಲ್ಲಗಟ್ಟು ಮೀರಿದ ಪರಾಕ್ರಮ ಉಳ್ಳವನು ಅಂತ, ಅದಂತ ಪರಾಕ್ರಮ ಅಂತ ಅರ್ಥ. ಅಂಬಾಂಸಿ ದೇವಾದಯೋ ಅಸ್ಮಿನ್ನಿಧಿ ಅಂತ ಹೇಳಿ ಅಂಬೋನಿಧಿ ತಾನಿ ಏತಾನಿ ಚತ್ವಾರಿ ಅಂಬಾಂಸಿ ದೇವಾ ಮನುಷ್ಯ ಪಿತರೋ ಸುರಾಹ ಇದು ಶ್ರುತೆ ಸಾಗರೋವ ಸರಸಾಮ ಸಾಗರ ಇದು ಭಗವದ್ಗೀತಾ ಅಂತ ಹಾಗೆ ಅರ್ಥ ಮಾಡಿದ್ದಾರೆ. 4 ದೇವತೆಗಳು, ಮನುಷ್ಯರು, ಪಿತೃಗಳು, ಅಸುರರಿಗೆ ಅಂಬಾ ಅಂತ ಹೆಸರಂತೆ. ಅವರನ್ನ ಅವರಿಗೆ ಆಧಾರವಾಗಿದ್ದಾನೆ, ಅವರಿಗೆ ಗತಿಯಾಗಿದ್ದಾನೆ ಅಂತ, ಅವ್ರನ್ನೆಲ್ಲ ಇಟ್ಕೊಂಡಿದ್ದಾನೆ ಅಂತ. 4 ಅಂಬವು ಯಾವುದನ್ನು ದೇವತೆಗಳು, ಮನುಷ್ಯರು, ಪಿತೃರು. ಅಂದ್ರೆ ಅಂಬವೆಂದರೆ ದೇವಾದಿಗಳು ಈತನಲ್ಲಿ ಇಡಲ್ಪಟ್ಟಿರುತ್ತಾರೆ. ಈ 4 ಜನರು ಈ ಪರಮಾತ್ಮನಲ್ಲಿದ್ದಾರೆ, ಅದನ್ನ ಅಂಬೋನಿಧಿ ಅಂತ. ಆ 4 ಜನಕ್ಕೆ ಅಂಬ ಅಂತ ಒಂದು ಸಂಜ್ಞೆ. ದೇವತೆಗಳು, ಮನುಷ್ಯರು, ಪಿತೃಗಳು ಮತ್ತೆ ಅಸುರರು, ಅವ್ರಿಗೆ ಅಂಬ ಅಂತ ಹೆಸರಾಗಿ ಆ 4 ಜನರು ಇವರಲ್ಲಿ ಇಡಲ್ಪಟ್ಟಿದ್ದಾರೆ. 4 ಜನರು ಇವನ ಆಧಾರವಾಗಿದ್ದಾನೆ. ಅದರಿಂದ ಅಂಬೋನಿಧಿ ಅಂತ ಒಂದು ವಿಶೇಷ ಬಂದಿದೆ ಅವನಿಗೆ ಅಂತ. ಅಂಬೋನಿಧಿ ಅನಂತವಾದ ಆತ್ಮ, ಅಪರಿಮಿತವಾದ ಸ್ವರೂಪದವನು ಅಂತ. ನಮಗೆ ನಾವೊಂದು 5 ಅಡಿ 6 ಅಡಿ ಅಷ್ಟೇ ಉದ್ದ ಆದ್ಕೊಂಡ್ರೆ ಪರಮಾತ್ಮ ಸ್ವರೂಪಕ್ಕೆ ಅದು ಅನಂತ. ಅವನು ಸತ್ಯಂ ಜ್ಞಾನಂ ಅನಂತ ಅಂತಾನೆ. ಅನಂತ ಸ್ವರೂಪನು, ಅಪರಿಮಿತ ಸ್ವರೂಪನು, ಅಪರಿಚ್ಛೇದ್ಯನು, ತುಂಡಾಗದವನು, ಅಳತೆ ಮಾಡೋಕ್ಕಾಗದೇ ಇರತಕ್ಕಂತಹ ಸ್ವರೂಪದವನು ಅನಂತ ಆತ್ಮ. ಮಹೋದಧಿಶಯ, ಮಹೋದಧಿ ಅಂದ್ರೆ ಸಾಗರದಲ್ಲಿ ಮಲಗಿರುವ ಆತನು ಮಹೋದಧಿ. ಸರ್ವಭೂತಾನ್ ಏಕಾನ್ವಂ ಜಗತ್ಕೃತ ಅಧಿಶೇತೆ ಮಹೋದಧಿಶೇತೆ. ಪ್ರಳಯ ಕಾಲದಲ್ಲಿ ಎಲ್ಲನೂ ನೀರಿನ ಮುಳುಗಿಸಿಬಿಟ್ಟು ತಾನೊಬ್ಬನೇ ಪಟಸ್ಯ ಪತ್ತಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾಸ್ಪರಾಂತಿ. ಹೌದು, ಮುಕ್ತಿಂ ದದಾತಿ ಮುಕುಂದ, ಹಾಗೆ ಅರ್ಥ. ಮಹೋದಧಿಶಯ ಅಂತಂದ್ರೆ ಜಗತ್ತೆಲ್ಲವನ್ನು ನಾಶ ಮಾಡಿ ಏಕಾನ್ವ ಸಮುದ್ರ ಮಾಡಿ ಒಂದು ಆಲದ ಮೇಲೆ ಅಲ್ಲಿ ಮಲಗಿರ್ತಾನೆ ಅಂತ ಪುರಾಣ ಪ್ರಸಿದ್ಧ. ಹಾಗೆ ಇದವನು ಸರ್ ಅಂತಕಃ, ಅಂತಂ ಕರೋತೀತಿ ಅಂತಕಃ, ಎಲ್ಲವನ್ನು ಕೊಲೆ ಮಾಡುತ್ತಾನೆ, ಎಂಡ್ ಮಾಡ್ತಾನೆ, ಎಲ್ಲವನ್ನು ಮುಂದಾಕ್ತಾನೆ. ಪ್ರಳಯ ಕಾಲ ಅಷ್ಟನ್ನು ತನ್ನ ಅಡಗಿಸ್ಕೊಳ್ತಾನೆ, ಎಲ್ಲವೂ ತನ್ನ ಅಡಗಿಸ್ಕೊಳ್ತಾನೆ. ಅದನ್ನ ಅವನು ಅಂತಕನು. ಅಂತಂ ಕರೋತೀತಿ ಅಂತಕಃ. ಮಹೋದಧಿಶಯ ಒಂದು, ಅಂತಕಃ ಇನ್ನೊಂದು. ಅವರು ಮೈಕ್ ಕೊಡ, ಮೈಕ್ ಬೀಜ ಮಕ್ಕೋತಾರೆ, ಮೈಕ್ ಇದ್ದ. ಅಜೋ ಮಹಾರ್ಹ ಸ್ವಾಭಾವ್ಯಃ ಪಿತಾ ಮಿತ್ರ ಪ್ರಮೋದನಃ ಆನಂದೋ ನಂದನೋ ನಂದಃ ಸತ್ಯಧರ್ಮ ತ್ರಿವಿಕ್ರಮಃ ಅಜೋ ಮಹಾರ ಸ್ವಾಭಾವ್ಯೋ ಪಿತಾ ಮಿತ್ರ ಪ್ರಮೋದನಃ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮಃ. ಅಜಃ ಮಹಾರ್ಹಃ ಸ್ವಾಭಾವ್ಯಃ ಚಿತಾಮಿತ್ರಃ ಪ್ರಮೋದನಃ ಆನಂದಃ ನಂದನಃ ನಂದಃ ಸತ್ಯಧರ್ಮ ತ್ರಿವಿಕ್ರಮಃ. ಧರ್ಮ ಸತ್ಯಧರ್ಮ ಧರ್ಮ ಅಂದವನು ಸತ್ಯಧರ್ಮ. 10 ನಾಮ ಇದರಲ್ಲಿ. ಅಜಃ ನಜಾಯತೆ ಇತ್ಯಜಃ, ಎಂದಿಗೂ ಹುಟ್ಟದವನು, ಹುಟ್ಟಿಲ್ಲದವನು. ಹುಟ್ಟಿದ ಮೇಲೆ ನಿತ್ಯನು ಅಂತ. ಹುಟ್ಟಿದ್ದಕ್ಕೆ ಮರಣ ಬರೋದು, ಬೆಳವಣಿಗೆ ಆಗೋದು, ಷಡ್ಭಾವ ವಿಕಾರ ಬರೋದು ಹುಟ್ಟಿದ್ದಕ್ಕೆ. ಷಡ್ಭಾವ ವಿಕಾರ ರಹಿತನು ಅಂತ ಅರ್ಥ ಅಜಃ ಅಂದ್ರೆ. ಮಹಾ ಅರ್ಹ, ಹೆಚ್ಚಿನ ಪೂಜ್ಯನು. ಅರ್ಹ ಅಂದ್ರೆ ಪೂಜ್ಯ, ಯೋಗ್ಯ, ತಕ್ಕವನು ಅಂತ. ಅತ್ಯಂತ ಹೆಚ್ಚಿನ ಪೂಜ್ಯನು, ಯೋಗ್ಯನಾದವನು ಅಂತ ಅರ್ಥ ಮಹಾರ್ಹ. ಸ್ವಾಭಾವ್ಯ, ತನ್ನ ಸ್ವಭಾವದಲ್ಲಿ ಸಚ್ಚಿದಾನಂದ ಸ್ವಭಾವದಲ್ಲಿಯೇ ಎಂದೆಂದಿಗೂ ಇರುವಾತನು. ತನ್ನ ಸ್ವಭಾವವನ್ನು ಕೈ ಬಿಡುವುದಿಲ್ಲ. ಅಜನು, ಅವ್ಯಯನು, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದವನು ಆಗಿ ಯಾವಾಗಲೂ ಆ ಆನಂದ ಸ್ವರೂಪದ ಇದಲ್ಲೇ ಇರ್ತಕ್ಕವನು ಸ್ವಾಭಾವ್ಯನು. ಸ್ವಭಾವೇನೈವ
ಭಾವ್ಯ ನಿತ್ಯ ನಿಷ್ಪನ್ನ ರೂಪ ಅಂತ ಸ್ವಾಭಾವ್ಯ. ಜಿತ ಅಮಿತ್ರ. ಅಮಿತ್ರ ಅಂದ್ರೆ ರಾಗದ್ವೇಷಾದಿ ದೋಷಗಳನ್ನ ಶತ್ರುಗಳನ್ನು ಕರೀತಾ ಇದ್ದಾರೆ. ನಮ್ಗೆ ಶತ್ರುಗಳು ಅಮಿತ್ರರು ಯಾರು ಅಂದ್ರೆ ರಾಗದ್ವೇಷ ಅರಿಷಡ್ವರ್ಗಗಳೇ ಶತ್ರುಗಳು. ಅರಿಷಡ್ವರ್ಗಗಳ ಶತ್ರುಗಳನ್ನು ಗೆದ್ದುಕೊಂಡವನು ಅಂತ, ಅರಿಷಡ್ವರ್ಗ ರಹಿತನು ಅಂತ ಅರ್ಥ. ಅಥವಾ ಪ್ರಪಂಚಕ್ಕೆ ಅಮಿತ್ರರು ಶತ್ರುಗಳು ಅಂತ ಇದ್ದಾರೆ, ಜಗತ್ಕಂಟಕರು, ಅವ್ರನ್ನೆಲ್ಲವನ್ನೂ ಸಂಹಾರ ಮಾಡಿದವನು ಅಂತ ಅರ್ಥ ಮಾಡ್ಬೋದು. ರಾವಣಾದಿಗಳು ಜಗತ್ಕಂಟಕರು ಅಂತ ಪ್ರಸಿದ್ಧರು, ಅವ್ರನ್ನ ಇದು ಮಾಡಿದವನು ಅಂತ ಅರ್ಥ. ಹಾಗಾಗಿ ರೆಕಾರ್ಡ್ ಹಾಕೊಂಡು ಹಚ್ಕೊಂಡ್ಬಿಟ್ಟೆ ಪೂರ್ವ ಭಕ್ತಿ ಗಲಾಟೆ ರೆಕಾರ್ಡ್ ಹಾಕೊಂಡು ಬೀಜಾಮಿಕೆ ಜಿತಾನು ಅಮಿತ್ರಹಾನಕ್ಕೆ ನಮ್ಗೆ ಶತ್ರು ಆಗಿರ್ತಕ್ಕಂಥ ರಾಗದ್ವೇಷ ಜೋಪಾನ ಪಶ್ಯವನ್ನು. ಗುರುಗಳೇ ಟ್ಯಾಬ್ಲೆಟ್. ಹೌದಾ? ಓಹೋ ಟ್ಯಾಬ್ಲೆಟ್. ಇನ್ನೊಂದನ್ನು ತಗೊಂಡೇ ಇಲ್ಲ, ಆಮೇಲೆ ತಗೊಂಡು ಜ್ಞಾಪಕ ಮಾಡು. ಅದು ಹೇಳಿದ ಜಿತಾಮಿತ್ತ ಎರಡು ಅರ್ಥ ಮಾಡ್ಕೋಬಹುದು ಅಂತ. ನಮಗೆಲ್ಲರಿಗೂ ಶತ್ರು ಆಗಿರ್ತಕ್ಕಂಥದ್ದು ರಾಗದ್ವೇಷಾದಿಗಳೇ, ಕಾಮಕ್ರೋಧ ಅಧಿಷಡ್ವರ್ಗ, ಅದನ್ನು ಗೆದ್ದವನು ಅಂತ. ಅಂದ್ರೆ ಜಗತ್ತಿಗೆ ಅಮಿತ್ರರು ಕಂಟಕರು ಅಂತ ಹೇಳಿದ. ಅದೇ ಇದರಲ್ಲಿ 16ನೇ ಅಧ್ಯಾಯದಲ್ಲಿ ಕ್ಷಯಾಯ ಜಗತ್ತೋ ಅಹಿತಾಹ ಅಂತ ಅಸುರನ್ನು ಭಗವಂತ ಬೈದಾನೆ. ಅವ್ರನ್ನೆಲ್ಲ ಗೆದ್ದವನು ಅಂತ ಅರ್ಥ ಮಾಡೋದು. ಪ್ರಮೋದನ ಆನಂದ ಸ್ವರೂಪದವನು ಅಂತ ಅರ್ಥ. ಪ್ರಮೋದನಿಗೆ ಸ್ವಾತ್ಮಾರಾಮನಾಗಿದ್ದು ಧ್ಯಾನ ಮಾಡೋದ್ರಿಂದಲೇ ಅವ್ರಿಗೆ ಆನಂದ ಪ್ರಮೋದನ ಉಂಟು ಮಾಡುವಾದನು ಅಂತ ಅರ್ಥ. ಪ್ರಮೋದಂ ದದಾತೀತಿ ಪ್ರಮೋದನ, ಆನಂದವನ್ನ ಸಂತೋಷವನ್ನ ಕೊಡುವಾತನು ಅಂತ ಅರ್ಥ. ಪ್ರಮೋದನ ಸ್ವಯಂ ಆನಂದ. ಆನಂದಂ ಸ್ವರೂಪಂ ಅಸ್ಯ ಇತಿ ಆನಂದ. ಆನಂದ ಸ್ವರೂಪನು. ಮೊದಲನೇದು ಧ್ಯಾನ ಮಾಡೋರಿಗೆ ಸುಖವನ್ನು ಕೊಡುವಾತನು. ಇವಾಗ ಸ್ವಯಂ ಆನಂದ ಸ್ವರೂಪನು ಅಂತ ಅರ್ಥ. ಇನ್ನು ನಂದಯತೀತಿ ನಂದನ, ಅವರನ್ನ ಸ್ತೋತ್ರ ಮಾಡುವಾತರಿಗೆ ಭಕ್ತರಿಗೆ ಖುಷಿ ಪಡಿಸ್ತಾನೆ, ಸಂತೋಷ ಪಡಿಸ್ತಾನೆ, ಅದು ಆನಂದನ. ನಂದಗೋಪ ಅಂತ ಹೇಳಿ ಹೇಳಿವಲ್ಲ, ನಂದಗೋಪ ಗೋಕುಲದಲ್ಲಿ ನಂದಗೋಪ ಅಂತ ಅವರ ತಂದೆ ಇದು ಆಗ ಯಾವಾಗೂ ಖುಷಿ ಕೊಡ್ತಾ ಇದ್ದಂತೆ. ಮುಂಚೆಯಿಂದ ನಂದಗೋಪ ಅಂತ ಹೆಸರಾದ್ರು ಕೂಡ ಭವಿಷ್ಯ ಮುಂದೆ ಪರಮಾತ್ಮ ಬರ್ತಾನೆ ಗೊತ್ತಾಗ ಮುಂಚೆ ಹೆಸರಿಟ್ಟಿದ್ದಾರೆ. ಯಾವಾಗಲೂ ಆನಂದ ಪಡಿಸ್ತಾ ಇರುವನು ಅಂತ. ನಂದ ಸತ್ಯ ಧರ್ಮ. ಇನ್ನೊಂದೇನೋ ಆನಂದೋ ನಂದನ ಆಯ್ತಲ್ಲ. ನಂದ ಸತ್ಯ ಧರ್ಮ. ಸತ್ಯವೇ ಅವನ ಧರ್ಮ. ಸತ್ಯವ್ರತ, ಸತ್ಯ ಧರ್ಮ, ಸತ್ಯಸಂಧ ಎಲ್ಲ ಒಂದೇ ಅರ್ಥ. ಸತ್ಯದಲ್ಲಿಯೇ ನೆಲೆ ನಿಂತವನು, ಸತ್ಯವನ್ನೇ ನಡೆಸುವಾತನು, ಸತ್ಯಮೂರ್ತಿಯಾಗಿರ್ತಕ್ಕವನು ಅಂತ ಸತ್ಯ ಧರ್ಮ. ಸತ್ಯ ಧರ್ಮಜ್ಞಾನಾದಿಯೋ ಅಸ್ಯೇತಿ ಸತ್ಯ ಧರ್ಮ ಮಾಡಿದ್ದಾರೆ. ಸತ್ಯ ಧರ್ಮ ತ್ರಿವಿಕ್ರಮ. ತ್ರಿಷು ಲೋಕೇಶು ಕಾಂತಾ ಯಸ್ಯ ಸಹ ತ್ರಿವಿಕ್ರಮ. ವಾಮನಾವತಾರದಲ್ಲಿ 3 ಲೋಕವನ್ನು ಯಾವಾತನು ವ್ಯಾಪಿಸಿದನೋ ಅವನು ತ್ರಿವಿಕ್ರಮನು. ತ್ರಿವಿಕ್ರಮತಾರ ಹೇಳ್ತೀವಲ್ಲ. ತ್ರೀನಿ ಪದ ವಿಚಕ್ರಮೇ ವಿಷ್ಣುರ್ಗೋಪ ಅದಾಪ್ತ. 3 ಪದದಿಂದ ಹೆಜ್ಜೆಯಿಂದ ವಿಶ್ವದಲ್ಲಿ ಆಳದು ಬಿಟ್ಟಂತೆ. 2ಕ್ಕೆ ಆಳದ, 3ನೇದು ತಲೆ ಮೇಲೆ ಇಟ್ಟ. 3ನೇದು ಜಾಗನೇ ಇರಲಿಲ್ಲ. ತ್ರಿವಿಕ್ರಮಾವತಾರವನ್ನು ಮಾಡಿದಾತನು ಈ ವಿಶ್ವವನ್ನೆಲ್ಲ ಅಳ್ತಿರುವಾತನು ಅಂತ. ರೀತ್ಯೇವ ತ್ರಯೋ ಲೋಕ ಕೀರ್ತಿತ ಮಹಿತಮಿ ಕ್ರಮತೆ ತಾನ್ ಸಿದ್ಧ ಸರ್ವಾನ್ ತ್ರಿವಿಕ್ರಮ ಶ್ರುತಃ. ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ ಮೇದಿನೀಪತಿ. ತ್ರಿಪದಶ್ಚಿದಶಾಧ್ಯಕ್ಷಃ ಮಹಾಶೃಂಗಃ ಕೃತಾಂತಕೃತ್.
ಮ್ಯೂಟ್ ಮಾಡ್ಕೋಬೇಕು ನಾಗರಾಜ್ ಅವರೇ. ಮಾಡ್ತೇನೆ ಗುರುಗಳೇ. ಹೌದ್ರಪ್ಪ. ಗುರುಗಳೇ, ಸ್ವಾಭಾವ್ಯ ಅನ್ನೋದಕ್ಕೆ ಅರ್ಥ ಸ್ವಲ್ಪ ಗೊತ್ತಾಗ್ಲಿಲ್ಲ, ಅದನ್ನ ಕೇಳಕ್ ಮಾಡಿದೆ. ಏನು ಕೇಳಕ್ಕೆ? ಸ್ವಾಭಾವ್ಯ ಮೇಲಿನ ಸ್ವಾಭಾವ್ಯ. ಸ್ವಭಾವದಲ್ಲೇ ಇರ್ತಕ್ಕವನು ಸ್ವಾಭಾವ್ಯ. ತನ್ನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಇದೆಯಲ್ಲ, ಅದನ್ನು ಎಂದಿಗೂ ಬಿಡದವನು ಅಂತ. ತನ್ನ ನೈಜ ರೂಪವನ್ನು ಬಿಡದವನು, ಜಾರದವನು ಅಂತ ಸ್ವಾಭಾವ್ಯ. ಓದಪ್ಪ. ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ. ಅದು ಓದ. महर्षिः कपिलाचार्यः कृतज्ञः मेदिनीपतिः त्रिपदः त्रिदशाध्यक्षः महाशृङ्गः कृतान्तकृत्. ಮಹರ್ಷಿ ಮಹಾಶ್ಚಾಸು ಋಷಿಶ್ಚ ಮಹರ್ಷಿ ಅಂತ. ಮಹರ್ಷಿ ಕಪಿಲಾಚಾರ್ಯ ಒಂದೇ ಮಾಡಿದ್ದಾರೆ. ದೇವಹೂತಿಯ ಮಗನಾದಂತಹ ಕಪಿಲನಾಗಿ ಈ ಬ್ರಹ್ಮವಿದ್ಯಾ ಆಚಾರನಾದ್ನಲ್ಲ, ಅವನು ಮಹರ್ಷಿಯಾದ ಕಪಿಲಾಚಾರ್ಯ. ತಾನೇ ಆ ವರ ಕೊಟ್ಟದ್ರಿಂದ ಆ ಪೃಷ್ಣಿ ಅಂತ ಇನ್ನೊಬ್ರು ಅವರಿಬ್ರು ಹಿಂದಿನ ಜನ್ಮದಲ್ಲಿ ತಪಸ್ ಮಾಡಿ ಪರಮಾತ್ಮ ನೀನೇ ನನ್ನ ಮಗನಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಅವಾಗ ಈ ಮುಂದಿನ ಇದರಲ್ಲಿ ಇದನ್ನು ನಾನು ಬರ್ತೀನಿ, ನೀನು ಮುಂದಿನ ಜನ್ಮ ಕಪಿಲ ದೇವಹೂತಿಯಾಗಿ ನೀವು ಹುಡ್ತೀರಾ, ನಿಮ್ಗೆ ಮಗನಾಗಿ ನಾನು ಬರ್ತೀನಿ ಅಂತೇಳಿ ಇದರಲ್ಲಿ ಪರಮಾತ್ಮ ವಾಗ್ದಾನ ಮಾಡ್ತಾರೆ. ಹಾಗಾಗಿ ಅವರು ಕಪಿಲ ದೇವಹೂತಿಯಾಗಿ ಬಂದವರಾದಾಗ ಅವನಲ್ಲಿ ಇದು ದೇವಹೂತಿ ಅಲ್ಲ, ಕಪಿಲ ಅವತಾರ ಮಾಡೋದು ದೇವಹೂತಿ ಅಲ್ಲ, ಅವನ ಗಂಡನದು ಕಪಿಲ ಅಲ್ಲ, ಕಪಿಲ ಮಗ ಪ್ರಜಾಪತಿ. ಕರ್ತಮ ಪ್ರಜಾಪತಿ. ಕರ್ದಮ ದೇವಹೂತಿಗಳು ಪತಿಪತ್ನಿಯರು. ಅವರಿಗೆ ಇವನು ಕಪಿಲನಾಗ ಅವತಾರ ಮಾಡ್ತಾನೆ. ಹಾಗಾಗಿ ಮಹರ್ಷಿಯಾದ ಕಪಿಲನೆಂಬ ಆಚಾರ್ಯನಾಗಿರ್ತಕ್ಕವನು ಇವನೇ. ಒಂದೇ ಪದ ಅದು, ಮಹರ್ಷಿ ಕಪಿಲಾಚಾರ್ಯ ಅಂತ ಒಂದು ನಾಮ. ಅದು ಈ ಶ್ಲೋಕದಲ್ಲಿ 7 ನಾಮ ಇದೆ. 7 ನಾಮ. ಮಹರ್ಷಿಯಾಗಿ ಕಪಿಲನೆಂಬ ಆಚಾರ್ಯನಾಗಿರ್ತಕ್ಕವನು ಅಂತ ಅರ್ಥ. ಕಪಿಲ ತಾಯಿಗೆ ಮೊದಲು ಬ್ರಹ್ಮವಿದ್ಯಾಚಾರ್ಯನಾಗಿ ತನ್ಮೂಲಕ ಜಗತ್ತಿಗೆಲ್ಲ ಬ್ರಹ್ಮವಿದ್ಯೆಯನ್ನು ಪ್ರಚಾರ ಮಾಡ್ದ. ಕಪಿಲಾಚಾರ್ಯ. ಕಪಿಲ ತಂದೆ ತಾಯಿ ಹೆಸರು ಅನ್ಸತ್ತೆ ಹೇಳಿ. ಕರ್ದಮ ದೇವಹೂತಿ. ದೇವಹೂತಿ ತಾಯಿ ಹೆಸರು, ಕರ್ದಮ ಅಂತ ಹೇಳಿ ತಂದೆ ಹೆಸರು, ಕರ್ದಮ ಪ್ರಜಾಪತಿ. ಗುರುಗಳೇ, ಬೆಳಿಗ್ಗೆ ಸಾಂಖ್ಯ ಅದು ಆತರ ಅದು ಆದಿಶಂಕರ ಕಂಠ ಮಾಡುತ್ತಾರೆ. ಸಾಂಖ್ಯ ಅಲ್ಲಿ ಕಪಿಲ ಅಂತ ಹೇಳಿದಿರಲ್ವಾ? ಅವರು ಇವರು ಒಂದೇ ಅಲ್ಲ. ಆ ಸಾಂಖ್ಯರು ಅವೈದಿಕರು, ಇವನು ವೈದಿಕರಾದ ಕಪಿಲಿ. ಹಾಗೆ ಸಿದ್ಧಾನಾಂ ಕಪಿಲೋ ಮುನಿ ಅಂತ ಪರಮಾತ್ಮ 10ನೇ ಅಧ್ಯಾಯದಲ್ಲಿ ಸಿದ್ಧಲ್ಲಿ ಕಪಿಲೋ ಮುನಿ ಆಗಿದ್ದೀನಿ ಎನ್ನುವಾಗ ಅಲ್ಲಿ ಇದು ಮಾಡಿದ್ದಾರೆ. ಸೂತ್ರ ಭಾಷೆಯಲ್ಲಿ ಇದನ್ನು ತಗೊಂಡು ಸಾಂಖ್ಯ ಪ್ರವರ್ತಕಾಚಾರ್ಯ ಅಲ್ಲ, ಅವನು ಅವೈದಿಕ, ಅವನು ವೇದ ನಿಂದಕ, ವೇದವಾಕ್ಯ. ಇಲ್ಲಿ ಸಗರಪುತ್ರಾಣಾಂ ಪ್ರತಪ್ತು, ಸಗರಪುತ್ರನ ಸಂಹಾರ ಮಾಡಿದ ಭೂಲ ಪಾತಾಳದಂತವನು ಕರ್ದಮ ಪ್ರಜಾಪತಿ ಹುಟ್ಟಿದಂತಹ ಕಪಿಲಾಚಾರ್ಯ, ಇವನು ಬೇರೆ ಅಂತ. ಈ ಕಪಿಲ ಅದು ಪರಮಾತ್ಮನೇ ಬಂದು ಹುಟ್ಟಿದಾನೆ, ಪರಮಾತ್ಮನ ಅವತಾರ ಇದು. ಇದನ್ನೇ ದಶಾವತಾರದಲ್ಲಿ ಬುದ್ಧ ಜ್ಞಾನ ಬುದ್ಧನಮೋ ಅಂತ ಈ ಕಪಿಲಾಚಾರ್ಯನ ಹೇಳೋದು ಅಂತ, ಗೌತಮ ಬುದ್ಧ ಅಲ್ಲ ಅಂತ. ಸರಿ ಗುರು. ದಶಾವತಾರದಲ್ಲಿ ಎಲ್ಲರೂ ಕೂಡ ಬುದ್ಧಾವತಾರ ಅಂತ ಹೇಳ್ತಾರೆ. ಬುದ್ಧಾವತಾರ ಅಂದ್ರೆ ಗೌತಮ ಬುದ್ಧ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಈ ಬುದ್ಧನು ವೇದ ನಿಂದಕನು ವೇದ ಬಾಕ್ಯನು ಆದ್ದರಿಂದ ಅವನಲ್ಲ. ಹಾಗೆ ಕಪಿಲನು ಕೂಡ ಸಾಂಖ್ಯ ಪ್ರವರ್ತಕ ಆಚಾರ್ಯ ಕಪಿಲ ಇದ್ದಾನಲ್ಲ, ಅವನು ಅಲ್ಲ, ಇವನೇ ಕಪಿಲನು, ಇವನೇ ಬುದ್ಧ ಅಂತ. ಜ್ಞಾನಿ ಆದ್ರೆ ಇವನು ಬುದ್ಧ ಅಂತ, ತತ್ವಜ್ಞಾನಿ ಆದ್ರೆ ಇವನು ಬುದ್ಧ ಅಂತ ಹೆಸರು. ಅವನು ಕರ್ದಮ ದೇವಹೂತಿಯ ಮಗನಾಗಿ ಕಪಿಲ ಹುಟ್ಟಿದ ಅಂತ. ಬುದ್ಧ ಅಲ್ಲಿ ಬುದ್ಧನ ಅವತಾರ ಅಂದ್ರೆ ಯಾರು ಹಾಗಾದ್ರೆ? ಅದೇ ಹೇಳಿದ್ದು, ಈ ಕಪಿಲ ಮಹರ್ಷಿಯನ್ನೇ ಬುದ್ಧ ಜ್ಞಾನಿ ಆದ್ರಿಂದ ಬುದ್ಧ ಬುದ್ಧ ಅಂತ ಹೊಗಳ್ತಾ ಇದ್ದಾರೆ. ಕಪಿಲನೂ ಹೌದು, ಹೆಸರು ಕಪಿಲ, ನಡವಳಿಕೆಯಿಂದ ಬುದ್ಧ, ಇವನು ಜ್ಞಾನಿ. ಆ ಬುದ್ಧ, ಈ ಕಪಿಲಾಚಾರ್ಯರನ್ನೇ ಬುದ್ಧ ಅಂತ ಅಲ್ಲಿ ಹೇಳ್ತಾರೆ. ಅವನನ್ನೇ ಇಟ್ಕೋಬೇಕು ಅಂತ. ಯಾಕೆಂದ್ರೆ ಈ ಗೌತಮ ಬುದ್ಧನು
ವೇದ ನಿಂದಕನು ವೇದ ಬಾಹ್ಯನು ಶಂಕರಾಚಾರ್ಯರು ತುಂಬಾ ಕ್ರಿಟಿಸೈಸ್ ಮಾಡಿದ್ದಾರೆ ಈ ಸೂತ್ರ ಭಾಷೆಯಲ್ಲಿ ಗೌತಮ ಬುದ್ಧನ್ನ. ಅದನ್ನ ಪರಮಾತ್ಮನ ಅವತಾರ ಮಾಡೋಕ್ ಬರೋಲ್ಲ ಅಂತ. ಬಟ್ ಇದನ್ನ ಯಾಕೆ ಎಲ್ಲಾ ಕಡೆ ಹೇಳ್ತಾ ಇಲ್ಲ? ಗೊತ್ತಿಲ್ಲ ಅಷ್ಟೇ, ಗೊತ್ತಿಲ್ಲ ಅನ್ನೋ ಒಂದೇ ಕಾರಣ, ಏನಿಲ್ಲ. ಗೊತ್ತಿಲ್ಲದಕ್ಕೆ ಏನು ಕಾರಣ ಹೇಳಕ್ಕಾಗಲ್ಲ. ನಮಗೂ ಗೊತ್ತೇ ಇರ್ಲಿಲ್ಲ. ಹೌದೇ, ತುಂಬಾ ಜನ ಗೊತ್ತಿಲ್ಲ. ಬುದ್ಧ ಜ್ಞಾನ ಸುಬುದ್ಧನೋ ಹರಿಭಕ್ತಂತೆ ಪರಿಪಾಲಯಮ. ಬುದ್ಧ ಅನ್ನೋ ಗೌತಮ ಬುದ್ಧ, ಅವನು ಅವತಾರ ಅಂತ ಹೇಳಿದ್ದಾರೆ. ಮಾಡಕ್ ಬರಲ್ಲ. ಸೂತ್ರ ಭಾಷೆಯಲ್ಲಿ ಸ್ಪಷ್ಟವಾಗಿ ಶಂಕರಾಚಾರ್ಯರು ಖಂಡನೆ ಮಾಡಿದ್ದಾರೆ. ಕಪಿಲನಕ್ಕೂ ಇವನ ಅಲ್ಲ ಅಂತ ಬೇರೆ ಮಾಡಿದ್ದಾರೆ. ಗುರುಗಳೇ ಹೇಳಿದಾರಲ್ಲ ಗುರುಗಳೇ, ಇದು ಗೌತಮ ಬುದ್ಧ ಅಲ್ಲ ಅಂತ. ಯಾರು? ಮಾಂಡುಕ್ಯದಲ್ಲೂ ಗೌಡಪಾದರು. ಹೌದು, ನೈತದ್ ಬುದ್ಧೇನ ಭಾಷಿತ ಮೇಲೆ ಅಲ್ಲಲ್ಲ, ಅಲ್ಲಿ ನೈತದ್ ಬುದ್ಧ ಭಾಷಿತ ಗೌಡ ಇದೆ. ಪ್ರಚ್ಛನ್ನ ಬುದ್ಧ ಬೌದ್ಧರಲ್ಲ, ಗೌಡಪಾದರು ಬೌದ್ಧರಲ್ಲ ಅಂತ. ಗುರುಗಳೇ, ಈ ಬುದ್ಧರು ಇದಾಗಿದ್ರಲ್ಲ, ಐ ಮೀನ್ ಒಂದು ರಾಜರಾಗಿದ್ರಲ್ಲ, ರಾಜನಾಗಿ ಬಂದವನಲ್ಲ ಅವನು, ಸಿದ್ಧಾರ್ಥ. ಹೌದು, ಕಿಂಗ್ ಸಿದ್ಧಾರ್ಥ ಅಂತ ನಾವು ಈ ಸೋಷಿಯಲ್ ಸ್ಟಡೀಸ್ ಅಲ್ಲೆಲ್ಲ ನಾವು ಕಲ್ತಿದೀವಿ. ಹೌದು, ಸಿದ್ಧಾರ್ಥನೇ ಬುದ್ಧ ಆಗಿದ್ದ. ಆಮೇಲೆ ಅವನು ಗೌತಮ ಸಂವೇಗ ಅಂತ ಒಂದು ಗಂಧ ಹಾಗೆ ಬರೋದು ಅವನು. ಹೌದು, ಅದೇ ಕರೆಕ್ಟ್. ಈ ಸಂಕಲ್ಪದಲ್ಲಿ ಹೆಂಗೆ ಗುರುಗಳು ಬೌದ್ಧಾವತಾರ ಸೇರಿಸ್ಬಿಟ್ರು? ದಶಾವತಾರದಲ್ಲ, ಸಂಕಲ್ಪದಲ್ಲೇ ಬೌದ್ಧಾವತಾರ ರಾಮಕ್ಷೇತ್ರ ಅಂತ ನಾವ್ ಹೇಳಲ್ಲ, ಆ ವಿಷಯ ಬೇರೆ. ಅದೆಲ್ಲ ಹೇಳ್ತಾರೆ, ಕರೆದ ಹೇಳ್ತಾರೆ. ನಮ್ಮ ಮತ್ತೂರ್ ಕಡೆ ಎಲ್ಲ ಹೇಳಲ್ಲಪ್ಪ, ನಾವು ಹೇಳಲ್ಲ, ಬಟ್ ಬಹಳ ಜನ ಹೇಳ್ತಾರಲ್ಲ. ಈ ಕಡೆ ಕೆಲವು ಕಡೆಯಲ್ಲಿ ಹೇಳ್ತಾರೆ, ಅದು ಮಾಡ್ಕೊಂಡಿದ್ದಾರೆ. ಬೌದ್ಧ ಸಂಬಂಧ ಸೇರಿಸ್ಬಿಟ್ಟಿದ್ದಾರೆ. ಹೌದು ಹೌದು. ನಮ್ಮ ಅಣ್ಣ ತುಂಬಾ ಸಹ ಹೇಳ್ತಿದ್ದಾನೆ, ಬೌದ್ಧಾವತಾರ, ಬುದ್ಧ ಜ್ಞಾನ ಅನ್ನೋದಾಗಲೆಲ್ಲ ತತ್ವಜ್ಞಾನಿನ ಹೇಳ್ತಾ ಇರೋದು ಅರ್ಥ ಮಾಡ್ಕೋಬೇಕೆ ಹೊರತು ವೇದ ನಿಂದಕನು ವೇದ ಬಾಹ್ಯನು ಆಗಿದ್ರೆ ಗೌತಮ ಬುದ್ಧ ತಗೋಬಾರ್ದು ಅಂತ. ಯಾವ ತರ ವ್ಯತ್ಯಾಸ ಇದೆ ಗುರುಗಳೇ? ನಮ್ಗೆ ಅಂದ್ರೆ ನಮ್ಮ ಇದಕ್ಕೂ ಐ ಮೀನ್ ಆ ಇದಕ್ಕೂ ಡಿಫರೆನ್ಸ್ ಏನಿದೆ ಗುರುಗಳೇ? ನಮ್ಮ ವೇದಿಕ್ ಸೈನ್ಸ್ ಭಾಷೆಯಲ್ಲಿ ಸ್ಪಷ್ಟವಾಗಿ ಇದರಲ್ಲಿ ತಕ್ಕಪಾದ ಇದರಲ್ಲಿ ವೈಶೇಷಿಕ ಖಂಡನ ಆದ್ಮೇಲೆ ಬೌದ್ಧ ಖಂಡನ ಬರುತ್ತೆ. ಸೂತ್ರ ಏನು ಸ್ಪಷ್ಟವಾಗಿ ಆ ಬೌದ್ಧರ ಖಂಡನೆಗೋಸ್ಕರವಾಗಿ ಒಂದು ಅಧಿಕರಣ ಇದೆ. ಬೌದ್ಧರ ಪ್ರಕ್ರಿಯೆ ಪೂರ್ತಿ ಉದ್ಯೋಗ ಖಂಡನೆ ಮಾಡಿದ್ದಾರೆ. ಆಮೇಲೆ ನೈತದ್ ಬುದ್ಧೇನ ಭಾಷಿತಂ ಅಂತ ಬೇರೆ ಗೌಡಪಾದ ಬುದ್ಧನ ಇದನ್ನು ಹೇಳಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಕೊಡ್ಬೋದು. ಹಾ, ಕಪಿಲನೆಂಬ ಆಚಾರ್ಯನಾದ ಮಹರ್ಷಿಯು ನಾನಾಗಿದ್ದೀನಿ. ಕೃತಂ ಜಾನಾತೀತಿ ಕೃತಜ್ಞ. ಯಾರು ಎಲ್ಲಿ ಏನೇ ಕರ್ಮ ಮಾಡಿದ್ರು ಅದನ್ನು ನಾವು ತಿಳ್ಕೊಂಡವನಾಗಿರ್ತಾನೆ. ಅಯ್ಯೋ, ನಾನೇನೋ ಪೂಜೆ ಮಾಡಿದೆ, ಈ ಪರಮಾತ್ಮನಿಗೆ ಈ ತಲುಪ್ತೋ ಇಲ್ವೋ, ಗೊತ್ತಾಯ್ತೋ ಇಲ್ವೋ, ಅವನು ಇದಕ್ಕೆ ನನಗೆ ಫಲ ಕೊಡ್ತಾನೋ ಇಲ್ವೋ ಅನುಮಾನ ಪಡಬೇಕಾಗಿಲ್ಲ. ಯಾರು ಎಲ್ಲಿ ಸ್ತೋತ್ರ ಹೇಳಲಿ, ಭಜನೆ ಮಾಡಲಿ, ಜಪ ಮಾಡಲಿ, ಪೂಜೆ ಮಾಡಲಿ, ದಾನ ಮಾಡಲಿ, ಯಾವುದನ್ನೂ ಭಗವಂತ ಅರಿದೇ ಇರೋಲ್ಲ. ಯಾರು ಎಲ್ಲಿ ಏನೇ ಒಳ್ಳೆ ಕರ್ಮ ಮಾಡಲಿ, ಕೆಟ್ಟ ಕರ್ಮ ಮಾಡಲಿ, ಎಲ್ಲನೂ ಅರಿತಾ ಇದ್ದಾರೆ. ಕೃತಂ ಜಾನಾತೀತಿ ಕೃತಜ್ಞ. ಕೃತಂ ಪುಣ್ಯಂಬ ಕೃತಂ ಪಾಪಂಬ. ಪುಣ್ಯವನ್ನ ಮಾಡಲಿ, ಪಾಪವನ್ನ ಮಾಡಲಿ, ಅವನು ಅದನ್ನು ಅರಿಯುತ್ತಾನಾದ್ರಿಂದ ಅವನಿಗೆ ಕೃತಜ್ಞ. ಅದನ್ನೇ ಅವನು ಫಲ ಕೊಡ್ತಾನೆ. ಅವರವರ ಪುಣ್ಯ ತಕ್ಕಾಗಿ ಪುಣ್ಯ ಫಲವನ್ನು, ಪಾಪ ತಕ್ಕಾಗಿ ಪಾಪ ಫಲವನ್ನು ಕೊಡುವವನು ಅವನು ಅರಿತವನಾದ್ರಿಂದ, ಅವನೇ ಸಾಕ್ಷಿಯಾಗಿ ನೋಡಿರುತ್ತಾನಾದ್ರಿಂದ ಅವನು ಕೊಡ್ತಾನೆ. ಕೃತಜ್ಞ. ಮೇಜಿನ್ಯಾಪದಿ, ಮೇಜಿನಿ ಭೂಪತಿ. ನಿಜವಾಗಿ ಅದಕ್ಕೆ ಇನ್ನೊಂದು ಅರ್ಥ ಇದೆಯಲ್ಲ, ಅದು ಇಲ್ಲಿ ಬರಲ್ವಾ? ಕೃತಜ್ಞ. ಅದು ಕೃತಜ್ಞ. ಅದಲ್ಲ, ಕೃತಜ್ಞ ಅಂದ್ರೆ ಗ್ರಾಟಿಟ್ಯೂಡ್ ಅಂತ ಒಂದ್ ಬರುತ್ತಲ್ಲ. ಅದೇ ಅರ್ಥ. ಅಲ್ಲಿ ಕೃತಜ್ಞತೆ. ಕೃತಜ್ಞತೆ ಆಟಿಟ್ಯೂಡ್ ಅಂದ್ರೆ ನೀವು ಏನೋ ಮಾಡಿದ್ದನ್ನು, ಉಪಕಾರ ಮಾಡಿದ್ದನ್ನು ಸ್ಮರಿಸ್ಕೊಳ್ಳೋದು ಕೃತಜ್ಞತೆ. ಏನೋ ಉಪಕಾರ ಮಾಡ್ತಿರಲ್ಲಮ್ಮ ಯಾರಿಗಾದ್ರೂ, ಅದು ಕೃತಜ್ಞತೆ ಇಟ್ಕೊಂಡಿರ್ತಾರೆ. ಅದೇ ಅರ್ಥ ಇಲ್ಲೋ. ಪರಮಾತ್ಮ ನೀ ಏನೇ ಅವನಿಗೆ ಪೂಜೆ ಪುರಸ್ಕಾರ ಜಪ ತಪ ಹೋಮ ಮಾಡಿದ್ರು ಅದನ್ನು ತಿಳ್ಕೊಳ್ತಾನೆ. ಅದು ಮಾಡಿದ್ದೆಲ್ಲವನ್ನೂ ತಿಳ್ಕೊಳ್ತಾನೆ. ಕೃತಂ ಸರ್ವಂ ಜಾನಾತೀತಿ ಕೃತಜ್ಞ. ಇದು ಲ್ಯಾಟಿಟ್ಯೂಡ್ ಹಾಗೆ ಅರ್ಥ. ನೀವು ಯಾರಿಗಾದ್ರೂ ಏನಾದ್ರು ಒಂದು ಕಷ್ಟದಲ್ಲಿ ಹೋಗಿ ಸಹಾಯ ಮಾಡಿದ್ರೆ ಅವ್ರು ನಿಮಗೆ ಯಾವ ತರ ಒಂದು ತುಂಬಾ ಹೆಲ್ಪ್ ಮಾಡಿದಾರಪ್ಪ, ತುಂಬಾ ನಮ್ಗೆ ಇದು ಮಾಡಿದ್ದಾರೆ, ಅವ್ರ ವಿಷಯಕ್ಕೆ ನಾವು ತುಂಬಾ ಇದಾಗಿರ್ಬೇಕು, ಆತ್ಮೀಯರಾಗಿರ್ಬೇಕು ಅಂತ ಲೋಕದವ್ರು ಅನ್ಕೊಳ್ತಾರೆ. ಕೃತಜ್ಞ ಅಂದ್ರೆ ಕೃತಂ ಹಂತೀತಿ ಕೃತಜ್ಞ. ಕೊಂದ ನಮ್ಮ ಮಾಡು ಉಪಕಾರವನ್ನು ಕೊಂದವನು ಅಂತ ಕೃತಜ್ಞ.
ಕೃತಘ್ನಾಯ ದೇವಾಯ ಅಂತ ಹೇಳಿ ಆದಿತ್ಯ ಹೃದಯ ಇದರಲ್ಲಿ ಬರುತ್ತೆ. ಆದಿತ್ಯ ಹೃದಯ ಕೃತಘ್ನಪತಯೇ ನಮಃ. ಕೃತಘ್ನರು ಯಾರು? ಕೃತಘ್ನಾಯ ಕೃತಜ್ಞಾಯ ಅಂತ ಬರುತ್ತೆ. ಕೃತಜ್ಞಾಯ ಅಂತ ಬರುತ್ತೆ. ಕೃತಘ್ನ ಅವನು ಘ್ನ, ಎರಡು ಘ್ನ. ಕೃತಘ್ನದನ್ನು ಕೊಂದು ಹಾಕುವನು ಅಂತ. ಮೇದಿನೀಪತಿನೇ ಭೂಪತಿ ಅರ್ಥ. ಮೇದಿನಿ ಭೂಮಿಗೆ ಮೇದಿನಿ ಅಂತ ಹೇಳ್ತಾರೆ. ಭೂಮಿಗೆ ಪತಿಯವನು, ಖಂಡ ಭೂಮಿಗೆ ಒಡೆಯನಾದವನು ಅಂತ. ಇನ್ನು ತ್ರಿಪದ ಅನ್ನೋಕೋ ತ್ರಿವಿಕ್ರಮಾವತಾರ ಅಂತ 3 ಹೆಜ್ಜೆಯುಳ್ಳವನು ಅಂದ್ರೆ ತ್ರಿವಿಕ್ರಮ ರೂಪದವನು, ವಿಷ್ಣು ರೂಪದವನು ಅಂತ ಅರ್ಥ. ತ್ರಿಪದ ತ್ರಿದಶಾಧ್ಯಕ್ಷ. ತ್ರಿದಶ ಅಂದ್ರೆ ದೇವತೆಗಳು, ಅವರಿಗೆ 3 ದಶೆ. ಅವ್ರ ಮರಣ ಇಲ್ಲ ಅವರಿಗೆ. ಬಾಲ್ಯ, ಕೌಮಾರ, ಯೌವನ 3. ಶಿಶುತ್ವವೂ ಇಲ್ಲ, ಮರಣವೂ ಇಲ್ಲ. ತ್ರಿದಶ ಅಂತ ಅವನಿಗೆ. ದಶ ಅಂದ್ರೆ ಸ್ಟೇಟ್, ಸ್ಥಿತಿ. 3 ದಶೆಯನ್ನು ಹೊಂದಿರುವವರು ದೇವತೆಗಳು. ದೇವತೆಗಳಿಗೆ ವಾರ್ಧಕ್ಯವೂ ಇಲ್ಲ, ಬಾಲ್ಯವೂ ಇಲ್ಲವಂತೆ. ಯೌವನದಲ್ಲಿಯೇ ಅವ್ರ ಶರೀರ ಆಮೇಲೆ ಇದಾಗ ಹೋಗ್ಬಿಡುತ್ತೆ, ಮುದುಕರಾಗೋಲ್ಲ, ಇದಾಗಲ್ಲ. ಅನ್ಬೇಕಾದ್ರೆ ದೇವತೆಗಳ ನಂಬರ್ ಫಿಕ್ಸ್ಡ್, ಯಾವಾಗಲೂ ಅಷ್ಟು ಜನನೇ ಇರ್ತಾರೆ. ಯಾವಾಗ 24 ವರ್ಷದ ಯುವಕರಂತೆ ಇರ್ತಾರೆ, ಕಟ್ಟ ಯುವಕರಾಗಿರ್ತಾರೆ ಅವರು. ಯುವಕರಂತೆ ಇರ್ತಾರೆ, ಯಾವಾಗ್ಲೂ ಅವರೇ ಇರ್ತಾರೆ. ಹೌದು ಗುರುಗಳೇ. ಈ ಸ್ಟೇಟ್ ಅಂತ ಹೇಳಿದ್ರೆ ಅದೇ ಈ 3 ಸ್ಟೇಟ್ಸ್ ಗುರುಗಳೇ. ಈ ಸ್ಟೇಟ್ಸ್ ಅಂತ ಹೇಳಿದ್ರಲ್ಲ, ಎಚ್ಚರ, ಸ್ವಪ್ನ, ಸುಷುಪ್ತಿನ ಅದು? ಅಲ್ಲಲ್ಲ, ಇಲ್ಲಿ ಬಾಲ್ಯ, ಯೌವನ, ಕೌಮಾರ ಇಟ್ಕೊಂಡಿದ್ದಾರೆ. ಶಿಸ್ಸಹ ದಶಾಹ ಅವಸ್ಥಾ ಜಾಗೃತಾದಿಹ ಮಧ್ಯಖ್ಯ. ಇದು ಹೀಗೂ ಮಾಡಿದ್ದಾರೆ ಈ ಭಾಷ್ಯದಲ್ಲಿ. ತ್ರಿದಶ ಅಂದ್ರೆ ಜಾಗೃತ್ ಸ್ವಪ್ನ ಸುಷುಪ್ತಿ, ಅದಕ್ಕೆ ಅಧ್ಯಕ್ಷ ಅಂತ. ಅವಸ್ಥಾತ್ರಯ ಸಾಕ್ಷಿ, ಅವಸ್ಥಾತ್ರಯ ಸಾಕ್ಷಿ, ಅವಸ್ಥಾತ್ರಯ ಅಧ್ಯಕ್ಷ ಅಂತ ಮಾಡಿದ್ದಾರೆ. ಅದರಲ್ಲಿ ಅಮರಕೋಶದಲ್ಲಿ ಅಮರ ನಿರ್ಜರ ದೇವಾಹ ತ್ರಿದಶ ವಿಬುಧಾ ಸುರಾಹ. ತ್ರಿದಶ ದೇವತೆಗಳಿಗೆ, ಅವರಿಗೆ ಒಡೆಯನು ಅಂತ ಅರ್ಥ ಮಾಡ್ಬೋದು. 3 ದಶೆಗೆ ಅಧ್ಯಕ್ಷ ಅಂದ್ರೆ ಅವಸ್ಥಾತ್ರಯಕ್ಕೂ ಅಧ್ಯಕ್ಷ ಅಂತ ಅರ್ಥ ಮಾಡ್ಬೋದು. ತ್ರಿದಶಾಧ್ಯಕ್ಷ. ಮಹಾಶೃಂಗ ಮತ್ಸ್ಯಾವತಾರದಲ್ಲಿ ಬಹಳ ದೊಡ್ಡ ಕೋಡನ್ನು ಹೊಂದಿ ಆ ಋಷಿಗಳನ್ನೆಲ್ಲ ದಾಟಿಸ್ದ ಅಂತ. ಕೆಂಪು ಮೀನಾಗಿ ಬಂದಿದ್ದಂತೆ, ಆ ಕೋಡಿತ್ತಂತೆ, ಆ ಕೊಕ್ಕೆ ತರಹ ಕೋಡು. ಅದಕ್ಕೆ ಹಗ್ಗ ಸಿಕ್ಕಿಸ್ಬಿಟ್ಟು ಅದನ್ನ ಇಟ್ಕೊಂಡು ಅವ್ರನ್ನೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟ ಪರಮಾತ್ಮ ಅಂತ ಪುರಾಣ ಕಥೆ. ಮಹಾಶೃಂಗ ಅಂತ. ಮತ್ಸ್ಯರೂಪಿ ಮಹತಿ ಶೃಂಗೇ ಪ್ರಳಯಾಂಬೋಧವು ನಾವಂ ಬುದ್ಧ್ವ ಚಕ್ರೀಡ ಇದು ಮಹಾಶೃಂಗ. ಅದು ಮನು ಒಂದ್ಸಲ ಅರ್ಘ್ಯ ಕೊಡಕ್ ಹೋದಾಗ ಕೈಗೆ ಬಂದ್ಬಿಡ್ತಂತೆ ಆ ಮೀನು. ಅಯ್ಯೋ ಕೈ ಬಂತಂದ್ರೆ ನನ್ನನ್ನ ಇದ ಬಿಡ್ತಾರೆ, ನನ್ನ ಮನೆ ಇದು ಮಾಡ್ಕೊ ಅಂತ ಹೇಳ್ತಾರೆ. ದೊಡ್ಡ ಆಮೇಲೆ ನನ್ ಜಾಗ ಸಾಕಾಗಲ್ಲ, ಬಾವಿ ಬಿಡುತ್ತೆ. ಆಮೇಲೆ ದೊಡ್ಡ ಸರೋವರಕ್ಕೆ ಬಿಡು ಅಂತಾರೆ. ಆಮೇಲೆ ತಗೊಂಡೋಗಿ ನಾನು ಸಮುದ್ರಕ್ಕೆ ಬಿಡು ಅಂತಾರೆ ದೊಡ್ಡವನಾದ್ಮೇಲೆ. ಭಾರಿ ಬೇಗ ಬೇಗ ಬೆಳಿತಾರೆ. ಆಮೇಲೆ ಹೇಳ್ತಾರೆ, ಈ 7 ದಿವಸಕ್ಕೆ ಪ್ರಳಯ ಆಗತ್ತೆ, ನಾನು ಮುಚ್ಚರುವಿನ ಬರ್ತೀನಿ, ದೋಣಿಯನ್ನು ರೆಡಿ ಮಾಡು, ಋಷಿಗಳನ್ನೆಲ್ಲ ಅಲ್ಲಿ ಕೂರಿಸ್ಕೊ, ನಾನು ಅದ್ರ ಬಂದು ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಕಥೆ. ಮಹಾಶೃಂಗ. ಕೃತಾಂತ ಕೃತ. ಕೃತ ಅಂದ್ರೆ ಕೃತಂ ಅಂತಂ ಸಂಹಾರಂ ಕರೋತಿ ಕೃತಾಂತಂ ಮೃತ್ಯು. ಕೃತಾಂತ ಮೃತ್ಯುರೂಪದವನು, ಮೃತ್ಯುರೂಪದವನು ಅಂತ ಅರ್ಥ ಮಾಡಿದೆ. ಮಾಡಿದ್ದನ್ನ ಕೊನೆಗೊಳಿಸುವ ಆತನು ಅಂತ ಒಂದು ಅರ್ಥ ಮಾಡೋದು. ಏನೇನ್ ಮಾಡ್ತೀವೋ ಮಾಡಿದ್ದನ್ನು ಪೂರೈಸುವನು ಅವನೇ ಅಂತ. ಅಥವಾ ಕೃತ ಅಂತಾನೆ ಮೃತ್ಯು, ಆ ಮೃತ್ಯು ರೂಪದಿಂದ ಎಲ್ಲರೂ ಕೊನೆ ಮಾಡುವನು. ಅವನಿಗೂ ಮೃತ್ಯು ಅಂತ, ಮೃತ್ಯುಗೂ ಮೃತ್ಯು. ಮೃತ್ಯುವನ್ನು ಕತ್ತರಿಸುತ್ತಾನೆ. ಕೃತಾಂತವನ್ನು ಎಂದರೆ ಮೃತ್ಯುವನ್ನು ಕತ್ತರಿಸುತ್ತಾನೆ, ಅದನ್ನ ಕೃತಾಂತ ಕೃತ ಅನ್ನೋದು 2 ಅರ್ಥ ಮಾಡಿದ್ದಾರೆ. ಸಂಹಾರ ಮಾಡುವ ಆತನು ಅಂತ ಒಂದು ಅರ್ಥ ಮಾಡಿದ್ದಾರೆ. ಮೃತ್ಯುವನ್ನು ಕತ್ತರಿಸುವ ಹಾಕುವುದು. ಮೃತ್ಯುವಿನ ಅವಿದ್ಯಾ ಕಾಮ ಕರ್ಮಗಳೇ ಮೃತ್ಯು, ಅದನ್ನ ನಾಶ ಮಾಡುವ ಆತನು ಕೃತಾಂತ ಕೃತ. ನಮ್ಮ ಅಜ್ಞಾನವನ್ನು, ಕಾಮವನ್ನು, ಕರ್ಮವನ್ನು ಪರಿಹಾರ ಮಾಡುವ ಆತನು ಅಂತ ಅರ್ಥ ಮಾಡ್ತಾರೆ. ಮಹಾಶೃಂಗ ಕೃತಾಂತ ಕೃತ. ಮಹಾವರಾಹೋ ಗೋವಿಂದ ಸುಷೇಣ ಕನಕಾಂಗದಿ ಗುಹ್ಯೋ ಗಭೀರೋ ಗಹನೋ ಚಕ್ರಗದಾಧರ.
गुह्यो गभीरो गहनो गुप्तश्च गदाधरः महावराहः गोविन्दः सुषेणः कनकाङ्गदी गुह्यः गभीरः गहनः गुप्तः चक्रगधाधरः ಎಷ್ಟೋ 9 ನಾಮ. ಮಹಾವರಾಹ ಮಹಾಶ್ಚಾಸು ವರಾಹಶ್ಚೇತಿ ಮಹಾವರಾಹ, ದೊಡ್ಡ ವರಾಹ ರೂಪದವನು ಅಂತ. ಅಂದ್ರೆ ಕ್ರೋಡಾಕಾರ ಮುಳುಗೋಗಿರುವಂಥ ಭೂಮಿಯನ್ನು ಎತ್ತಕ್ಕೋಸ್ಕರವಾಗಿ ಕ್ರೋಡಾಕಾರ ಶರೀರ ನಮೋ ಹರಿ ಭಕ್ತಂತೆ ಪರಿಪಾಲನ ವರಾಹಾವತಾರ ಮಹಾವರಾಹ ರೂಪದಿಂದ ಬಂದು ಸಮುದ್ರದಲ್ಲಿ ಭೂಮಿ ಮುಳುಗೋಗಿದ್ದಂಥ ಭೂಮಿಯನ್ನ ಎತ್ತಿದವನ ಮಹಾವರಾಹನಾಗಿದ್ದಾನೆ ಅಂತ ಅವನು. ಮಹಾವರಾಹು ಗೋವಿಂದ ಗೋಭಿ ವಾಣಿಭಿ ವಿಂದತೆ ಇದು ಗೋವಿಂದ. ಗೋ ಅಂದ್ರೆ ಮಾತು ತರ್ಸ ಇದೆಯಂತೆ, ವೇದಾಂತ ವಾಕ್ಯಗಳಿಂದ ಪಡೆಯಬೇಕಾದವನಾದ್ರೆ ಅವನು ಗೋವಿಂದ ಹಾಗೆ ಅರ್ಥ ಮಾಡಿದೆ. ವಾಣಿಭಿ ವಿಂದತೆ ವೇತ್ತಿ ವೇದಾಂತ ವಾಕ್ಯ ಇದು ಗೋವಿಂದ. ಗೋಭಿರೇವ ಯಥೋ ವೇದ್ಯ ಗೋವಿಂದ ಗೋಮುದಾಹ ವಿಷ್ಣು ಶ್ರೀ ವಿಷ್ಣು ತಿಲಕೆ ಮಾಡಿದ್ದಾರೆ. ಹಿಂದೆ ಬಂದಿದೆ ಗುರುಗಳೇ ಇದು. ಅದು ಮಾತು ದರ್ಶ ಬಂದಿರಲಿಲ್ಲ. ಹಿಂದೆ ಹಸುಗಳನ್ನು ಕಾಪಾಡುವನು, ಭೂಮಿ ಕಾಪಾಡುವನು, ಕಿರಣಗಳು ಭೂಮಿಪತಿ ಅರ್ಥ ಮಾಡಿದರು. ಇಲ್ಲಿ ಗೋವಿಂದನಿಗೆ ಗೋ ಒಂದು ಮಾತು ವಾಣಿ ಅರ್ಥ ಮಾಡಿ ಅವುಗಳಿಂದ ಅಂದ್ರೆ ಉಪನಿಷತ್ತು ವಾಕ್ಯಗಳನ್ನು ಕೇಳೋದ್ರಿಂದ ಅದರ ಅರ್ಥವನ್ನ ತಿಳ್ಕೊಳ್ಳೋದ್ರಿಂದ ತಿಳಿದು ಬರುವಾತನು, ಗೊತ್ತಾಗುವಾತನು ಅಂತ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಹಮಾತ್ಮ ಬ್ರಹ್ಮ ಇತ್ಯಾದಿ ವೇದಾಂತ ವಾಕ್ಯಗಳಿಂದ ಪಡೆಯಲ್ಪಡುವಾತನು, ಸಿಗುವಾತನು, ಗೊತ್ತಾಗುವಾತನು ಅಂದ್ರೆ ಗೋವಿಂದ ಅಂತ ಅರ್ಥ ಮಾಡಿದ್ದಾರೆ. ವೇದಾಂತ ವಾಕ್ಯೈ ವಿಂದತೆ ವೇತ್ತಿ ಅಂತ ಅರ್ಥ ಮಾಡಿದ್ದಾರೆ. ಗೋಭಿರೇವ ಯಥೋ ವೇದ್ಯ ಗೋವಿಂದ ಸಮುದಾಹತಃ ಅಂತ ಹಾಕೊಂಡಿದ್ದಾರೆ. ಈ ವಿಷ್ಣು ತಿಲಕದಲ್ಲಿದೆ ಅಂತೆ. ವಿಷ್ಣು ತಿಲಕ ಎಲ್ಲಿ ಇದು ಗ್ರಂಥ ಗೊತ್ತಿಲ್ಲ. ಇನ್ನೊಂದು ಗೋವಿಂದ ಅವರು ಸುಷೇಣ, ಒಳ್ಳೆಯ ಗಣರೂಪವಾದ ಸೇನೆ ಉಳ್ಳವನು ಯಾವಾತನೋ ಅವನು ಸುಷೇಣ. ಶೋಭನಾ ಸೇನಾ ಯಶಸ್ಸಃ ಸುಷೇಣ ಅಂತ, ಒಳ್ಳೆಯ ಸೇನಾವಂತನು ಅಂತ ಅರ್ಥ. ಇಲ್ಲಿ ರಾಮಾಯಣದಲ್ಲಿ ಲಕ್ಷ್ಮಣ ರಾವಣನ ಅಷ್ಟಘಂಟಾಸ್ತ್ರದಿಂದ ಮೂರ್ಛೆ ಹೋದಾಗ ಸುಷೇಣ ಎಂಬುವ ಅದನ್ನು ವೈದ್ಯ ಇರ್ತಾನೆ ರಾಮನ ಕಡೆಯಲ್ಲಿ ಅಂತ. ಅವನು ಬಂದು ನೋಡ್ತಾನೆ. ರಾಮ ಹೇಳ್ತಾನೆ, ನೋಡ ಸುಷೇಣ, ನೋಡು ಲಕ್ಷ್ಮಣ ಮೂರ್ಛೆ ಬಿದ್ದಿದ್ದಾರಲ್ಲ, ಏನಾಗಿದ್ದಾನೆ ನೋಡು ಅಂತ. ಅವನು ಬಂದು ಮೂಗಿಲ್ಲ, ರಾಮ ಇವನಿಗಿನ್ನೂ ಜೀವ ಇದೆ, ಜೀವ ಹೋಗಿಲ್ಲ, 8 ಗಂಟೆ ಒಳಗೆ ಚಿಕಿತ್ಸೆ ಆಗಬೇಕು, ಸಂಜೀವಿನಿ ಅಮೃತ ತಂದು ಕೊಟ್ಟರೆ ಬದುಕ್ತಾನೆ ಹಾಗೆ ಅಂತ ಆಂಜನೇಯ ಸ್ವಾಮಿ ಹೇಳಿದಾಗ ಅವನು ಮುಹೂರ್ತ ಸಿಗೋದೇ ಇಲ್ಲ, ಬೆಟ್ಟನ ಹೊತ್ಕೊಂಡು ನೋಡಿದಾನೆ, ಲೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಲ್ಲಿ ಅವನು ಸುಷೇಣ ಎಂಬುವ ಆತನು ಆ ಬೆಟ್ಟದಲ್ಲಿ ಇದ್ದಂತಹ ಸಂಜೀವಿನಿ ಔಷಧಿಯನ್ನ ತಂದು ಆ ಮೂಗಿಗೆ ಲಕ್ಷ್ಮಣನಿಗೆ ಬಿಟ್ಟಾಗ ಆ ರಸವನ್ನ ಲಕ್ಷ್ಮಣ ಎದ್ದು ಕೂತ್ಕೋತಾನೆ ಅಂತ. ಆ ಸುಷೇಣನೆಂಬುವ ಆತನು ದೇವಾಂಶ ಸಂಭೂತ ಮಹಾವಿಷ್ಣುವಿನ ಅಂಶದವನು ಅಂತ ಹೌದು. ಅಥವಾ ಒಳ್ಳೆ ಸೇನಾ ರೂಪದವನು, ಸೇನೆಯನ್ನು ಹೊಂದಿರತಕ್ಕವನು ಅಂತ. ಶೋಭನಾ ಸೇನಾ ಯಶ ಸಹ ಸುಷೇಣ ಅಂತ. ಅಂಗದ, ಅಂಗದ ಉಳ್ಳ ಅಂಗ, ಕನಕ ಅಂಗದ, ಬಂಗಾರದಿಂದ ಕೂಡಿದ ಅಂಗ ಉಳ್ಳವನು, ಅಂಗದಿಂದ ತುಂಬೋದ ಅಂಗ ಉಳ್ಳವನು ಅಂತ. ಇಡೀ ಪೂರ್ಣ ಅವರ ಶರೀರವೆಲ್ಲ ರತ್ನಮಯವಾಗಿದೆ, ಚಿನ್ನಮಯವಾಗಿದೆ ಅಂತ ಮಾಡ್ಬೋದು. ಅಲ್ಲ ಎಲ್ಲರಿಗೂ ಚಿನ್ನ ಹಾಕೊಂಡೆ, ತೋಳ್ಬಂದಿ, ಕೇಯೂರ, ಕಟಕ, ವಿಭೂಷಣ, ಕೌಸ್ತುಭ, ಚಿನ್ನದ ಕವಚ ಇತ್ಯಾದಿಗಳಿಂದ ಚಿನ್ನದಿಂದ ತುಂಬ ಹೋಗಿದ್ದಾನೆ ಅಂತ ಅರ್ಥ ಮಾಡ್ಬೋದು. ಅದು ಚಿನ್ನದಂತೆಯೇ ಕಾಂತಿಮಯವಾದ ಬಂಗಾರಮಯವಾಗಿರ್ತಕ್ಕಂತಹ ಅಂಗ ಉಳ್ಳವನು ಅಂತ ಅರ್ಥ ಮಾಡ್ಬೋದು. ಕನಕದಂತೆ ಅಂಗವನ್ನು ಉಳ್ಳವನು ಕನಕಾಂಗದಿಂದ. ಹೇಗೆ ಬಂಗಾರ ಸ್ವತಃ ನಿಗಿ 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 ಹೊಳಿತಾ ಇರುತ್ತದೆಯೋ ಆ ರೀತಿ ಪರಮಾತ್ಮನು ಸ್ವಯಂ ಬಂಗಾರದಂತೆಯೇ ಹೊಳೆಯುತ್ತಿರುವ ಆತನು ಅಂತ ಅರ್ಥ ಮಾಡ್ಬೋದು ಕನಕಾಂಗದಿ. ಈ ಸೂರ್ಯ ಮಂಡಲ ಅಂತರ್ಗತ ನಾರಾಯಣ ಪುರುಷನ ಹಾಗೆ ತಾನೆ ಹೊಗಳೋದು. ಹೌದು. ಹಿರಣ್ಯ ಸ್ಪರ್ಶು ಹಿರಣ್ಯಕೇಶ ಆಪ್ರಣಖ ಸರ್ವೇವ ಸುವರ್ಣ ಅಂತ. ಹಾಸ್ಯೋಪನಿಷದ್ವೇದತ್ವ ಗುಹಾಯಾಮ್ ಇವನು ಕನಕಾಂಗದಿಗೆ ಕನಕಮಯಾನಿ ಅಂಗದಾನಿ ಅಸ್ಯೇತಿ ಕನಕಾಂಗದಿ. ಕನಕಾಂ
ಯುಕ್ತಾಂ ಗದಿ ಗದಾ ಅಶಾಸ್ತಿ ಗದಿ ಕನಕಮಯವಾದ ಗದವುಳ್ಳವನು ಕನಕಾಂಗದಿ. ಅಂಗದ ಅಂಗವುಳ್ಳವನು, ಅಂಗದಿಂದ ಕೂಡಿಕೊಂಡವನು. ಸುವರ್ಣಮಯವಾದ ಅಂಗದಿಂದ ಕೂಡಿಕೊಂಡವನು. ಸುವರ್ಣಭಾವಿಯಾದ ಅಂಗವನ್ನು ಕೊಂಡವನು. ಸುವರ್ಣಮಯವಾದ ಗದೆಯನ್ನು ಉಳ್ಳವನು ಅಂತ. ಗದಾ ಅಂದ್ರೆ ಗದೆನಾ ಗುರುಗಳೇ? ಗದಾ ಅಶಾಸ್ತಿ ಗದಿ, ಗದೆಯನ್ನುಳ್ಳವನು ಮಾಡೋದು. ಕನಕಾಂ ಗದಿ, ಕನಕವಾದ ಗದಿಯನ್ನು ಹೊಂದಿರುವನು. ಕನಕವಾದ ಗದಿ ಅಥವಾ ಸುವರ್ಣವಾಗಿರುವ, ಸುವರ್ಣದಂತೆಯೇ ಇರುವ ಮೈಯನ್ನು ಹೊಂದಿರುವವನು ಅಂತ ಅರ್ಥ ಮಾಡ್ಬೋದು. ಅದ ಮೈಗಳೆಲ್ಲ ಪೂರ್ಣ ಸುವರ್ಣವನ್ನು ತುಂಬಿಕೊಂಡವನು ಅಂತ ಅರ್ಥ ಮಾಡ್ಬೋದು. ಹೇಗಾರು ಮಾಡ್ಬೋದು. ಯಾವಾಗಲೂ ಅತ್ಯಂತ ತೇಜೋಮಯವಾಗಿ, ಸ್ವರ್ಣಮಯವಾಗಿ, ಬಂಗಾರದಲ್ಲಿ ನಿಗಿ ಹೊಳೆಯುತ್ತಿರುವ ಆತನು ಅಂತ ಅರ್ಥ ಕನಕಾಂಗದಿ. ಇನ್ನು ಗುಹ್ಯ ನೇನೋ ಹೃದಯ ಗುಹೆಯಲ್ಲಿ, ಹೃದಯಾಕಾಶದಲ್ಲಿ ಇರೋದಾದ್ರಿಂದ ಗುಹೆ ಒಳಗಿದ್ದಾನೆ. ಹೃದಯ ಗುಹಾಯಾಮ್ ವರ್ತತೆ ಗುಹಾಯಾಮ್ ವರ್ತತೆ ಗುಹ್ಯ. ಮತ್ತು ರಹಸ್ಯನೂ ಹೌದು, ಬಹಳ ಸೂಕ್ಷ್ಮ, ಗೊತ್ತಾಗೋದಿಲ್ಲ. ಅವನು ಗೊತ್ತಾಗೋದಕ್ಕೆ ಬಹಳ ಆತ್ಮಜ್ಞಾನವನ್ನು ಹೊಂದಿರುವ ಅನುಭವಿಗಳ ಉಪದೇಶದಿಂದಲೇ ಗೊತ್ತಾಗುವ ಆತನು, ಅದು ಗುಹ್ಯನು. ಗುಹ್ಯನು ರಹಸ್ಯವಾದ ಉಪನಿಷತ್ತಿನಿಂದ ತಿಳಿದು ಬರುವ ಆತನು ಗುಹ್ಯ. ಆಮೇಲೆ ಗುಪ್ತಶ್ಚ ಗಹನ, ಗುಹ್ಯೋ ಗಭೀರ. ಗಭೀರ ಎಂಬುದು ಅತ್ಯಂತ ಜ್ಞಾನಶಕ್ತಿಗಳ ಬಲಗಳಿಂದ ಪರಿಪೂರ್ಣನಾಗಿದ್ದು ಜನಸಾಮಾನ್ಯರಿಗೆ ಗೋಚರನಾಗದವನು ಅಂತ ಅರ್ಥ ಮಾಡಿದ್ದಾರೆ. ಗುಹ್ಯೋ ಗಭೀರ ಜ್ಞಾನೈಶ್ವರ್ಯ ಬಲಶೈವೀರ್ಯಾದಿ ಗಂಭೀರೋ ಗಭೀರ ಅಂತ. ಯಾರಿಗೂ ಅವನಿಗೆ ಹತ್ರ ಹೋಗಕ್ಕಾಗಲ್ಲ, ಬಹಳ ಆಳವಾಗಿದ್ದಾನೆ. ಜ್ಞಾನೇಶ್ವರಿ ಶಕ್ತಿಯಿಂದ ಪರಿಪೂರ್ಣನಾದವನಾದ್ದರಿಂದ ಅವನು ಎದುರಿಸಕ್ಕೆ ಅವನ ಹತ್ರ ಹೋಗಕ್ಕೆ ಆಗದವನು ಅಂತ. ಗಭೀರ, ಗಭೀರ ಅಂದ್ರೆ ಆಳ ಅಂತ ಅರ್ಥ, ಶಬ್ದಾರ್ಥ. ಗಹನ ಗಭೀರ ಅಂತ. ಗಹನ ಅಂತಂದ್ರೆ ದುಷ್ಪ್ರವೇಶ್ಯ, ಪ್ರವೇಶ ಮಾಡಕ್ಕಾಗದವನು, ಪ್ರಾಕೃತರಿಗೆ, ಅಸಂಸ್ಕೃತರಾದವರಿಗೆ ಒಳಕ್ಕೆ ಹೋಗಕ್ಕಾಗದೇ ಇರುವವನಾದ್ರಿಂದ ಅವನು ಗಹನನಾಗಿದ್ದಾನೆ ಅಂತ. ಗುಹ್ಯೋ ಗಭೀರೋ ಗಹನೋ ಗುಪ್ತ, ವಾಂಗ್ಮನಸ ಅಗೋಚರತ್ವ ಗುಪ್ತ, ಎಲ್ಲ ಬಚ್ಚಿಟ್ಕೊಂಡಿದ್ದಾನೆ ಅಂತ. ಯಾರಿಗೂ ಗೋಚರವಾಗದೆ ತನ್ನನ್ನು ಬಚ್ಚಿಟ್ಕೊಂಡವನು ಗುಪ್ತನು ಅಂತ, ಕಾಪಾಡಿಕೊಂಡವನು, ಬಚ್ಚಿಟ್ಟುಕೊಂಡವನು, ಯಾರಿಗೂ ತೋರದವನಾಗಿದ್ದಾನೆ. ಗೋಪತಿರ್ ಗೋಪ್ತ ಅಂದ್ರೆ ಅಲ್ಲೂ ಕಾಪಾಡುವ ಆತನು ನಮ್ಮನ್ನ. ಗೋಪತಿ ನಮ್ಮನ್ನು ಕಾಪಾಡುವ ಆತನು, ಭಕ್ತನ ಕಾಪಾಡೋನು. ಸ್ವಯಂ ಗುಪ್ತ, ತಾನು ಬಚ್ಚಿಟ್ಕೊಂಡಿದ್ದಾನೆ ಅರ್ಥ. ತೋರದವನು ಅಂತ. ಗುಪ್ತ ಚಕ್ರ ಗದಾಧರ, ಚಕ್ರ ಗದೆ ಮುಂತಾದವನ್ನು ಧಾರಣೆ ಮಾಡಿಕೊಂಡವನು ಅಂತ. ಸುದರ್ಶನ ಚಕ್ರೆಯನ್ನು, ಕೌಮುದಿಕಿಯ ಗದೆಯನ್ನು ಧಾರಣೆ ಮಾಡಿಕೊಂಡವನಾದ್ದರಿಂದ ಲೋಕರಕ್ಷಣಾರ್ಥಂ ಉಕ್ತ ಚಕ್ರಗದಾಧರ ಇದು. ಚಕ್ರಗದಾಧರ ಅಂತ ಪ್ರಪಂಚವನ್ನು ಕಾಪಾಡೋದಕ್ಕಾಗಿ, ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಆಯುಧವನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಅಂತ ಪ್ರತೀಕವಂತೆ. ದುಷ್ಟರನ್ನ ಶಿಕ್ಷಣ ಮಾಡೋದಕ್ಕಾಗಿ, ದಮನ ಮಾಡೋದಕ್ಕಾಗಿಯೂ ಈ ಸುದರ್ಶನವನ್ನು ಗದೆಯನ್ನು ನಾನು ಧಾರಣೆ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಸೂಚನೆ ಮಾಡ್ತಾ ಇದ್ದಾನಂತೆ. ಚಕ್ರ ಗದಾಧರ, ಚಕ್ರವನ್ನು ಶ್ಲೋಕದಲ್ಲಿ ಗುಹ್ಯ, ಗಹನ, ಮತ್ತೆ ಗುಪ್ತ ಮೂರು ಆಲ್ಮೋಸ್ಟ್ ಒಂದೇ ಅರ್ಥ ಅಲ್ವಾ ಗುರು? ಗುಹ್ಯನು ಅಂದ್ರೆ ಬಹಳ ರಹಸ್ಯವಾದ ವೇದಗಳಿಂದ ತಿಳಿದು ಬರುವ ಅರ್ಥ ಮಾಡಿದ್ರು. ಅದು ಇದಾಗಬಾರ್ದು ಅಂತ ಹೇಳಿ, ಪುನರುಕ್ತಿ ಆಗ್ಬಾರ್ದು ಅಂತ ಹೇಳಿ ರಹಸ್ಯವಾದ ಉಪನಿಷತ್ನ ವೇದ್ಯನಾದ್ರಿಂದ ಗುಹ್ಯ ಅಂತ ಅರ್ಥ ಮಾಡಿದ್ರು. ಗಭೀರ ಅಂದ್ರೆ ಜ್ಞಾನೇಶ್ವರ್ಯ ಬಲ ವೀರ್ಯಾದಿಗಳಿಂದ ಗಂಭೀರನಾಗಿದ್ದಾನೆ, ಮೂಳ ತುಂಬಿಕೊಂಡಿದ್ದಾನೆ. ಗಭೀರ. ಗಹನಕ್ಕೆ ದುಷ್ಪ್ರವೇಶನಾದ್ರಿಂದ ಗಹನ ಅಂತ ಅರ್ಥ ಮಾಡಿದ್ರು. ದುಷ್ಪ್ರವೇಶ, ಅವನಿಗೆ ಭೇದ ಮಾಡಕ್ಕಾಗಲ್ಲ, ಒಳಹೋಗಕ್ಕಾಗಲ್ಲ ಅಂತ. ಅವಸ್ಥಾತ್ರಯ ಅಭಾವ ಸಾಕ್ಷಿತ್ವ ಗಹನೋವಾ ಅಂದ್ರು. ವಾಂಗ್ಮನಸ ಅಗೋಚರತ್ವ ಗುಪ್ತ, ವಾಕು ಬಳಸಬೇಕು ಗೋಚರವಾಗದೇ ಅವನು ಗುಪ್ತ, ಬಚ್ಚಿಟ್ಕೊಂಡಿದ್ದಾನೆ, ಕಾಣದೇ ಇದ್ದವನಾಗಿದ್ದಾನೆ, ಸಿಗದೇ ಇದ್ದವನಾಗಿದ್ದಾನೆ. ಚಕ್ಕ ಗದಾಪಾಣಿ ಗದಾಧರನಾಗಿದ್ದಾನೆ. 8 5 ಆಯ್ತು.